ವೀಕ್ಷಕರೇ, ಇವತ್ತಿನ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹಂದಿಗುಂದ ಗ್ರಾಮದ ಹಾಲು ಉತ್ಪಾದಕರ ಸಹಕಾರಿ ಸಂಘ ಇದರ ಅಧ್ಯಕ್ಷರಾದಂತಹ ಶ್ರೀಯುತ ಶಿವಾನಂದ್ ಬಾಲಚಂದ್ರ ಸತ್ತಪಗೊಳಿಸಲು ನಮ್ಮ ಉಪಸ್ಥಿತರಿದ್ದಾರೆ. ಇವರಿಗೆ ನಮ್ಮ politiciansindia.com ವತಿಯಿಂದ ಹಾರ್ದಿಕ ಸ್ವಾಗತ. ಸರ್ ನಮಸ್ತೆ. ಅದೇ ರೀತಿಯಾಗಿ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಹಾಗೂ ಸಕ್ರಿಯ ಒಂದು ಸಹಕಾರ ರಂಗದಲ್ಲಿ ಒಂದು ರಾಜಕೀಯ ಒಂದು ಸೇವೆಯಲ್ಲಿ ಸುಮಾರು 42 ವರ್ಷ ಸೇವೆಯನ್ನ ಸಲ್ಲಿಸಿದಂತಹ ಹಾಗೂ ಬೆಳಗಾವಿ ಜಿಲ್ಲೆ ಡಿಸಿಸಿ ಬ್ಯಾಂಕಿನ ಮಾಜಿ ನಿರ್ದೇಶಕರು ಹಾಗೂ ಬೆಳಗಾವಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಹಾಗೂ ಮಾಜಿ ಹಂದಿಗುಂದ ಮಂಡಲ ಪಂಚಾಯತ್ ಇದರ ಒಂದು ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ. ಜೊತೆಗೆ ಸಮೀರ್ವಾಡಿ ಕಬ್ಬು ಬೆಳೆಗಾರರ ಸಂಘದ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಶ್ರೀ ಮಹಾಲಕ್ಷ್ಮಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಹಂದಿಗುಂದ ಇದರ ಒಂದು ಸಂಸ್ಥಾಪಕ ಅಧ್ಯಕ್ಷರು ಆಗಿರುವಂತಹ, ಜೊತೆಗೆ ಹಂದಿಗುಂದ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಇದರ ಒಂದು ಸಂಸ್ಥಾಪಕ ಅಧ್ಯಕ್ಷರು, ಹಿರಿಯರು, ಮಾರ್ಗದರ್ಶಕರು ಆದಂತಹ ಶ್ರೀಯುತ ರಾಮನಗೌಡ ಬಸನಗೌಡ ಪಾಟೀಲ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೂ ಕೂಡ ನಮ್ಮ politiciansindia.com ವತಿಯಿಂದ ಹಾರ್ದಿಕ ಸ್ವಾಗತ. ಸರ್ ನಮಸ್ತೆ. ಅದೇ ರೀತಿಯಾಗಿ ಸಂಸ್ಥೆಯಲ್ಲಿ ಪ್ರಾರಂಭದಿಂದ ಅಂದ್ರೆ ಸುಮಾರು 1986ರಿಂದ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆದಂತಹ ಶ್ರೀಯುತ ಬಸಲಿಂಗಪ್ಪ ಹೊಸೂರ್ ಸರ್ ಕೂಡ ನಮ್ಮ ಉಪಸ್ಥಿತರಿದ್ದಾರೆ. ಇವರಿಗೂ ನಮ್ಮ politiciansindia.com ವತಿಯಿಂದ ಹಾರ್ದಿಕ ಸ್ವಾಗತ. ಸರ್ ನಮಸ್ತೆ. ಅದೇ ರೀತಿಯಾಗಿ ಸಂಸ್ಥೆಯ ಉಪಾಧ್ಯಕ್ಷರಾದಂತಹ ಶ್ರೀಯುತ ಪರಪ್ಪ ಶಿವಲಿಂಗಪ್ಪ ಭದ್ರಶೆಟ್ಟಿ ಸರ್ ತಮಗೂ ಕೂಡ ಒಂದು ನಮ್ಮ ಮಾಧ್ಯಮದ ಮುಖಾಂತರ ಒಂದು ಸ್ವಾಗತವನ್ನ ಕೋರ್ತೇನೆ. ಅದೇ ರೀತಿಯಾಗಿ ಸಂಸ್ಥೆಯ ಒಂದು ನಿರ್ದೇಶಕರುಗಳಾದಂತಹ ಶ್ರೀಯುತ ಗಿರಿಮಲ್ಲಪ್ಪ ಸಿದ್ದಪ್ಪ ಬಿಸ್ಗುಪ್ಪಿ ಸರ್ ತಮಗೂ ಕೂಡ ಒಂದು ಮಾಧ್ಯಮದ ಪರವಾಗಿ ಸ್ವಾಗತ. ಅದೇ ರೀತಿ ಇನ್ನೊಬ್ಬ ಡೈರೆಕ್ಟರ್ ಆದಂತಹ ಶ್ರೀಯುತ ಭೀಮಪ್ಪ ಶಂಕಪ್ಪ ಬೀಳು ಸರ್ ತಮಗೂ ಕೂಡ ಸಂಸ್ಥೆಯ ಪರವಾಗಿ ಒಂದು ಸ್ವಾಗತವನ್ನ ಕೋರ್ತೇನೆ. ಅದೇ ರೀತಿಯಾಗಿ ದರೆಪ್ಪ ಮಲ್ಲಪ್ಪ ಚಿನ್ಗುಂಡಿ ಸರ್ ತಾವು ಕೂಡ ಒಂದು ಸಂಸ್ಥೆಯಲ್ಲಿ ನಿರ್ದೇಶಕರ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೀರಿ. ತಮಗೂ ಕೂಡ ಒಂದು ಮಾಧ್ಯಮದ ಮುಖಾಂತರ ಒಂದು ಸ್ವಾಗತವನ್ನ ಕೋರ್ತೇನೆ. ಅದೇ ರೀತಿಯಾಗಿ ಫಕೀರಪ್ಪ ಚಿಂಚಪ್ಪ ದೊಡ್ಡಮನಿ ಸರ್, ಚನ್ನಪ್ಪ ದುಂಡಪ್ಪ ಪೂಜಾರಿ ಸರ್ ತಮಗೂ ಕೂಡ ಒಂದು ಸಂಸ್ಥೆಯ ಪರವಾಗಿ ಒಂದು ಸ್ವಾಗತವನ್ನ ಕೋರ್ತೇನೆ. ಪ್ರಪ್ರಥಮವಾಗಿ ಅಧ್ಯಕ್ಷರೇ, ತಾವು ಒಂದು ಹಾಲು ಉತ್ಪಾದಕರ ಸಹಕಾರಿ ಸಂಘ ಹಂದಿಗುಂದ ಇದರಲ್ಲಿ ಅಧ್ಯಕ್ಷರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೀರಿ. ಈ ಭಾಗದಲ್ಲಿ ಸಾಕಷ್ಟು ತಮ್ಮ ಹೆಸರು ಚಿರಪರಿಚಿತ, ಆದ್ರೂ ಕೂಡ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ. ನನ್ನ ಹೆಸರು ಶಿವಾನಂದ್ ಬಾಲಚಂದ್ರ ಸಾತಾಪಗೊಳ್ತ. ಈ ಹಂದಿಗುಂದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಈ ಕಾರ್ಯ ನಿರ್ವಹಿಸ್ತಾ ಇದ್ದೀವಿ. ಇದಕ್ಕಿಂತ ಮುಂಚಿತವಾಗಿ ನಮ್ಮ ತಂದೆಯವರು ನಿರ್ದೇಶಕರಾಗಿ ಒಂದು ಅಧ್ಯಕ್ಷರಾಗಿ ಕಾರ್ಯವಹಿಸಿದ್ದರು. ಅವರ ಎಕ್ಸ್ಪೈರ್ ಆದ ನಂತರ ನಾನು ಇಲ್ಲಿ ಸೇರಿದ್ದೇನೆ. ಈಗ ತಾವು ಅಧ್ಯಕ್ಷರಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದೀರಿ, ತುಂಬಾ ಸಂತೋಷ ಸರ್. ಅದೇ ರೀತಿಯಾಗಿ ಸಂಸ್ಥೆಯ ಒಂದು ಮಾರ್ಗದರ್ಶಕರು, ಹಿರಿಯರು, ಸಂಸ್ಥಾಪಕ ಅಧ್ಯಕ್ಷರಾದಂತಹ ಶ್ರೀಯುತ ರಾಮನಗೌಡ ಸರ್ ತಾವು ಕೂಡ ಸಾಕಷ್ಟು ಒಂದು ಕಳಕಳಿ ವಹಿಸಿ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದಿರಿ, ಸಂಸ್ಥಾಪಕ ಅಧ್ಯಕ್ಷರಾಗಿದ್ದೀರಿ. ಈ ಭಾಗದಲ್ಲಿ ಸಾಕಷ್ಟು ಚಿರಪರಿಚಿತ, ಸಾಕಷ್ಟು ಒಂದು ಸಂಸ್ಥೆಯಲ್ಲಿ ತಾವು ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಒಂದು ಕೆಲಸ ಕಾರ್ಯ, ಒಂದು ಜವಾಬ್ದಾರಿಯುತ ಒಂದು ಸ್ಥಾನಗಳನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದೀರಿ. ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ. ನಮಸ್ಕಾರ ಸರ್. ನಾನು ರಾಮನಗೌಡ ಬಸನಗೌಡ ಪಾಟೀಲ್ ಅಂತ, ಇದೇ ಹಂದಿಗುಂದ ಗ್ರಾಮದವರು. ನಾವು ಇಲ್ಲಿವರೆಗೆ ಒಂದು ಸಮಾಜ ಸೇವೆಯಲ್ಲಿ ಸಹಕಾರಿ ಸಂಸ್ಥೆಯಿಂದ ಜನರಿಗೆ ಹಿತ ಆಗುವ ಕಾರ್ಯದಲ್ಲಿ ಕೆಲಸ ಮಾಡಲಿಕ್ಕೆ ನಾನು ಹೆಚ್ಚಿನ ಎಲ್ಲ ಸಂಸ್ಥೆಗಳಿಗೆ ಹಿಂಬದಿಯಿಂದ, ಅಥವಾ ನಾನು ಸಂಸ್ಥಾಪಕ ಇರ್ಬೋದು, ಆದರೆ ಎಲ್ಲ ಅವರ ಕಾರ್ಯನಿರ್ವಹಿಸಲಿಕ್ಕೆ ಬೇರೆ ಬೇರೆಯವರ ಚೇರ್ಮನ್ ಅಧ್ಯಕ್ಷರನ್ನು ನೇಮಿಸಿ ಅವರ ಜೊತೆಗೂಡಿ ನಾನು ಸಂಸ್ಥೆಯ ಕೆಲಸ ನಿರ್ವಹಿಸ್ತೀನಿ. ಇದು ಒಂದು ನಮಗೆ ಜನರು ಕೊಟ್ಟಂಥ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಜನರಿಗೆ ಹಾಗೂ ಮಾಧ್ಯಮದವರಿಗೆ ವಂದಿಸುತ್ತಾ ಒಂದೆರಡು ಮಾತುಗಳನ್ನ ಹೇಳ್ತೀನಿ. ತುಂಬಾ ಸಂತೋಷ ಸರ್. ಅದೇ ರೀತಿಯಾಗಿ ಸಂಸ್ಥೆಯನ್ನ ಬೆಳೆಸಿದಿರಿ, ಒಂದು ಕ್ಷೀರ ಕ್ರಾಂತಿಯನ್ನೇ ಮಾಡಿದಿರಿ ಸರ್. ಈಗ ಒಂದು ಹಾಲು ಉತ್ಪಾದಕರ ಸಹಕಾರಿ ಸಂಘ ಈ ಇಷ್ಟೊಂದು ಹೆಮ್ಮರವಾಗಿ ಬೆಳಿಬೇಕಾದ್ರೆ ಸಾಕಷ್ಟು ಶ್ರಮ ಇರ್ತದೆ. ಯಾವ ರೀತಿ ಒಂದು ಸಂಸ್ಥೆಯನ್ನ ಬೆಳೆಸಿದಿರಿ ಸರ್? ಪ್ರಾರಂಭದಲ್ಲಿ ಯಾವ ರೀತಿ ಇತ್ತು? ನಾವು ಮೊದಲು ಪ್ರಾರಂಭದಲ್ಲಿ ಊರಲ್ಲಿ ಶೇರ್ ಸಂಗ್ರಹಣೆ ಮಾಡಲಿಕ್ಕೆ ನಮಗೆ ಬೆಳಗಾವಿ ಜಿಲ್ಲಾ ಹಾಲು ಒಕ್ಕೂಟದವರು
ಪರ್ಮಿಷನ್ ಅಂದ್ರೆ ಈ ವಿಚಾರ ಯಾಕೆ ಬಂತು ಸರ್ ಅಂತಂದ್ರೆ ಸುತ್ತಮುತ್ತಲ ಭೌಗೋಳಿಕವಾಗಿಯೂ ಕೂಡ ಸಪೋರ್ಟ್ ಮಾಡಬೇಕಾಗ್ತದೆ. ಈ ಒಂದು ಸಂಸ್ಥೆಯನ್ನೇ ಕಟ್ಟಬೇಕಂತ ತಮ್ಮ ಮನಸ್ಸಲ್ಲಿ ಹೇಗೆ ಬಂತು ಸರ್? ಅದು ನಮ್ಮ ಮನಸ್ಸಿನಲ್ಲಿ ನಾನು ಮೊದಲ ಆಗ 83ರಲ್ಲಿ ನಾನು ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷನಾಗಿದ್ದೆ. ಅದೇ ಸಂದರ್ಭದಲ್ಲಿ 86, 87ರಲ್ಲಿ ಇದು ಹಾಲು ಒಕ್ಕೂಟ ಬೆಳಗಾವಿ ಜಿಲ್ಲೆಯೊಳಗೆ ಪ್ರಥಮ ವಯಸ್ಸು ಸ್ಥಾಪನೆ ಆಯಿತು. ಆಗ ಆನಂದ್ ಮಾದರಿ ಒಳಗೆ ಸಂಘ ರಿಜಿಸ್ಟ್ರೇಷನ್ ಆಯಿತು, ಜಿಲ್ಲಾ ಒಕ್ಕೂಟ. ಅದೇ ಸಂದರ್ಭದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯೊಳಗೆ ಹಲವಾರು ಅಷ್ಟ ಸಂಸ್ಥೆಗಳ ಕಾರ್ಯನಿರ್ವಹಿಸ್ತಿದ್ರು. ಅದರಲ್ಲಿ ರಾಯಬಾಗ ತಾಲೂಕಿನಲ್ಲಿ ಒಂದು 4-5 ಮಾತ್ರ ಸಂಘ ರಿಜಿಸ್ಟ್ರೇಷನ್ ಆಗಲಿಕ್ಕೆ ಪ್ರಾರಂಭ ಆದವು. ಆ ಒಂದು ಕಾರ್ಯದಲ್ಲಿ ನಮ್ಮ ಸಂಸ್ಥೆ ಮಾಡಬೇಕು ವಿಚಾರ ಇಟ್ಕೊಂಡು ಎಲ್ಲ ಊರಲ್ಲಿ ಗ್ರಾಮಸ್ಥರನ್ನು ವಿಚಾರಿಸಿ ಎಲ್ಲ ಜನರಿಗೆ ತಿಳುವಳಿಕೆಯನ್ನು ಕೊಟ್ಟು ಅವರ ಒಂದು ಸಹಕಾರದಿಂದ, ಜನರ ಸಹಕಾರದಿಂದ ಈ ಸಂಸ್ಥೆಯನ್ನು ಕಟ್ಟಲಿಕ್ಕೆ ನಾವು ಷೇರ ಹಣ ಸಂಗ್ರಹ ಮಾಡಿ ಬೆಳಗಾವಿ ಹಾಲು ಒಕ್ಕೂಟ ಕೊಟ್ಟೆವು. ಆನಂತರ ಅವರ ನಮ್ಮ ಒಂದು ಸಂಸ್ಥೆಯ ಆಡಳಿತ ಮಂಡಳಿಯನ್ನು ಆಗ ನಾವು ರಚನೆ ಮಾಡಿಕೊಟ್ಟೆವು. ಅದಕ್ಕೆ ಅವರು ಸಹಕಾರ ನೀಡಿ ಒಂದು ರಿಜಿಸ್ಟ್ರೇಷನ್ ಮಾಡಿ 86, 87ರಲ್ಲಿ ನಮ್ಮ ಸಂಸ್ಥೆಗೆ ಮಂಜೂರಾತಿಯನ್ನು ನೀಡಿದರು. ಹಾಲು ಪ್ರಾರಂಭ ಮಾಡಲಿಕ್ಕೆ ಆಗ ಬೆಳಗಾವಿ ಜಿಲ್ಲೆಗೆ ಆಗ 6,000, 8,000 ಲೀಟ್ರ್ ಹಾಲು ಮಾತ್ರ ಬರ್ತಿತ್ತು. ಅದರಲ್ಲಿ ನಮ್ಮ ಹಂದಿಗೊಂಡು ಒಂದು ಸೇರಿ ಒಂದು 40-30 ಲೀಟ್ರ್ ಹಾಲು ನಾವು ಸಂಗ್ರಹ ಪ್ರಥಮದಲ್ಲಿ ಮಾಡಿ ಪ್ರಾರಂಭ ಮಾಡಿದೆವು. ಆ ನಂತರ ಅದು ಜನರಿಗೆ ಒಂದು ಈಗ ನಮ್ಮ ಸರ್ಕಾರ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಅದು ಸಮಗ್ರ ಕೃಷಿ ಮಾಡಿರಿ ಅಂತೇಳಿ ಈಗೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಆಗ ಅಷ್ಟೊಂದು ಸಮಗ್ರ ಕೃಷಿ ಕಡೆ ಜನರ ಲಕ್ಷ್ಯ ಇರಲಿಲ್ಲ. ನಾವು ಒಂದೇ ಫ್ಯಾಕ್ಟ್ರಿ ಇರೋದ್ರಿಂದ ಕಬ್ಬು ಬೆಳೆದು ಕಾರ್ಖಾನೆ ಕಳಿಸೋದು, ಗೊಂಜಾಳ ಹಾಕೋದು, ನಮ್ಮ ಪಿನಾಲ ನೀರು ಇರೋದ್ರಿಂದ ಅಷ್ಟ ಮಾಡ್ಕೋಬೋದು. ಆದರೆ ನಮಗೆ ರೈತರಿಗೆ ಒಂದು ಉಪಕಸಬು ಬರಲಿ, ಹೈನುಗಾರಿಕೆಯನ್ನು ಮಾಡಬೇಕು, ಇದರಿಂದ ನಮಗೆ ಗೊಬ್ಬರ ತಯಾರಾಕತಿ, ಇಲ್ಲಿ ಏನಾದರೂ ಒಂದು ಕ್ರಾಂತಿ ಮಾಡಬೇಕು. ಅದರಿಂದ ಸಾಕಷ್ಟು ಹಲವಾರು ಪ್ರಯೋಜನಗಳನ್ನ ಮನಗಂಡ್ರಿ ಸರ್. ಇಟ್ಕೊಂಡು ನಾವು ರೈತರ ಜೊತೆಗೆ ಚರ್ಚಿಸಿ ಈ ಸಂಸ್ಥೆಯನ್ನು ಹುಟ್ಟು ಹಾಕಿದ್ದೀವಿ. ಆ ಒಂದು ಪ್ರತಿಫಲನ ಇವತ್ತು ನಮಗೆ ಎಲ್ಲ ರೈತರು ಅದನ್ನು ನೆನೆಸ್ತಾರೆ. ಆದರೆ ಇವತ್ತು ಆ ಒಂದು ಫಲ ರೈತರಿಗೆ ಯಾರು ಆ ಇದರೊಳಗೆ ದುಡಿತಾರೋ, ಅದೇನು ನಮ್ಮ ಬಸವಣ್ಣವ್ರು ಹೇಳಿದ ಹಾಗೆ ಕಾಯಕವೇ ಕೈಲಾಸ ಅನ್ನುವಂಥ ಇದರೊಳಗೆ ಯಾರು ಅದಾರೋ, ಅಂದ್ರೆ ಈ ಸಂಸ್ಥೆಗೆ ನಮ್ಮಲ್ಲಿ ಹಾಲು ಹಾಕೋರು ಇರ್ಬೋದು ಅಥವಾ ನಮ್ಮ ಸಿಬ್ಬಂದಿ ವರ್ಗ ಇರ್ಬೋದು, ಎಲ್ಲರೂ ಇಲ್ಲಿಯವರೆಗೆ ಒಂದು ಕಾಯಕ ಅನ್ನುವಂಥದ್ದೇನು ಬಸವಣ್ಣವ್ರು ಹೇಳಿದ ಪ್ರಕಾರ ಆ ಕಾಯಕದ ಮುಂದಿಟ್ಕೊಂಡು, ಕಾಯಕವೇ ಕೈಲಾಸ ಅನ್ನುವಂಥದ್ದನ್ನು ಮುಂದಿಟ್ಕೊಂಡ ಇಲ್ಲಿ ತನಕ ನಮ್ಮ ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಎಲ್ಲರೂ ಸಹಕಾರ ಮಾಡಿದ್ದಾರೆ. ತುಂಬಾ ಸಂತೋಷ ಸರ್. ಅದೇ ರೀತಿಯಾಗಿ ಸಂಸ್ಥೆಯ ಒಂದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂಥ ಬಸವರಾಜ ಬಸಲಿಂಗಪ್ಪ ಹೊಸೂರು ಸರ್, ಪ್ರಾರಂಭದಿಂದ ಅಂತಂದ್ರೆ ಸುಮಾರು 1986ರಿಂದನೂ ಕೂಡ ತಾವೀಗ ಮ್ಯಾನೇಜರ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೀರಿ. ಹೇಗಿತ್ತು ತಮ್ಮ ಪ್ರಯಾಸ ಸರ್? ಪ್ರಾರಂಭದಲ್ಲಿ ಒಂದು ಸ್ಟಾರ್ಟ್ ಆದಾಗ ಎಷ್ಟು ಹಾಲ್ ಕಲೆಕ್ಷನ್ ಆಗ್ತಿತ್ತು? ಅಂದ್ರೆ ಅಧ್ಯಕ್ಷರು ತಮಗೀಗ ಎಲ್ಲ ಸಂಸ್ಥೆಯನ್ನ ಕಟ್ಟಿಕೊಟ್ರು, ಬಟ್ ಅದನ್ನ ಕ್ಯಾಪ್ಟನ್ ತರ ಒಂದು ನಡ್ಸ್ಕೊಂಡು ಹೋಗೋದು ತಮ್ಮ ಜವಾಬ್ದಾರಿ. ಹೇಗೆ ಸರ್? ಅವಾಗ ಮೊದಲ ಎಲ್ಲರೂ ಹಾಲು ತಗೊಂಬರಿ ಅಂದ್ರೆ ಯಾರು ತಗೊಂಬರ್ಲಿಲ್ರಿ. ಮುಂದೆ ಅವ್ರ ಒಂದು ಅರ್ಧ ಲೀಟರ್ ಹಾಲು ಅಷ್ಟ ಕುಡಿತೀರಿ, ಪೂಜೆ ಮಾಡಿ ಕಳಿಸಿದ್ವು. ನಂತರ ಎಲ್ಲಾರ್ಗು ಹೇಳಿ ಒಂದು 2-3 ತಿಂಗಳಾದ್ರು ಯಾರು ಡೈರಿ ಕಡೆ ಮಂದಿ ನೋಡಾಕ್ ಸಹಿತ ಯಾರಿದ್ದಿಲ್ಲ. ಅಷ್ಟ ನಮಗೂ ಕುಂಡ್ರಾಕ ಸ್ವಲ್ಪ ಅಸಹ್ಯ ಆದ್ರೆ ಅದು ಇದೇನಪ್ಪ ಅರ್ಧ ಲೀಟರ್ ಹಾಲು ತಗೋದು, ಎದ್ದು ಮನೆಗೆ ಹೋಗುದು ಅಂತೇಳಿ ನಮಗೂ ಬೇಸರ ಆತ್ರಿ. ಅದು ನೋಡ್ರಿ ಹಿಂಗ ಆಗತ್ತಿದ್ರಿ. ಹಂಗ ಹಿಂಗೆ ಕಡಿಕ್ ಒಂದ್ ಸ್ವಲ್ಪ ಸಂಜೆ ಆದ್ರೆ ನಮಗ್ ಕೊಡ್ರಿ ಅಂತ ರೈತರು ಅಲ್ಲೆಲ್ಲ ಅಜ್ಜಿಗಳು ಇದ್ರಿ. ಅವಾಗ ಅವ್ರಿಗೆಲ್ಲಾರು ಹೋಗಿ ನಮ್ಗೆ ಹಿಂಗ ಡೈರಿ ಮಾಡಿದ್ವು, ಒಟ್ಟು ಹಾಲು ಹಾಕ್ರಿ ಹಂಗೆ ಹಿಂಗೆ ಅನ್ಕೂಲಿ ಅವ್ರೆಲ್ಲಾರು ಸಂಜೆ ಹಾಲು ಒಂದು 20 ಲೀಟರ್ ಮುಂದೆ ಒಂದು 2 ತಿಂಗಳಿಗೆ ಕೊಡಾಕೈತ್ರಿ. ಅವಾಗೆಲ್ಲ ಅದ ನೌಕರಿ ಮಾಡ್ಬೇಕಾದ್ರೆ ನಮ್ಗೆ ಅದ ಒಂಥರ ಆದಂಗ ಆಗಿತ್ತು. ಈಗ ಅದೆಲ್ಲ ದೊಡ್ಡ ಪ್ರಮಾಣ ಬೆಳಿತ್ರಿ. ಈಗ ನಮಗೂ ಒಂಥರ ಖುಷಿ ಅನಿಸ್ತತಿ. ಈಗ ಮತ್ತೆ ಸರ್ ಮುಂದೆ ನಾವು ಈಗ ನಮ್ಮ ಒಕ್ಕೂಟದವ್ರು 3 ತಿಂಗಳು ನಮ್ಗೆ ಬಿಲ್ ಕೊಡಾಕ ಅವ್ರಿಗೆ ಆಗ್ಲಿಲ್ರಿ. ಒಕ್ಕೂಟದಿಂದ ಲೇಟ್ ಆಗೈತೆ. ಅವಾಗ ನಮ್ಮ ಕಮಿಟಿ ಅವ್ರೆಲ್ಲರೂ ಕೂಡಿ ಮನುಷ್ಯ 1,000, 2,000 ಅವ್ರಿಗೆ ಯಾರ್ಯಾರಿಗೆ ಎಟ್ಟು ಸಾಧ್ಯತೆ ಎಲ್ಲರೂ ಒಂದು ಸ್ವಲ್ಪ ಇಲ್ಲಿ ಬಂದು ಜಮಾ ಮಾಡ್ರಿ. ಅವ ರೈತರಿಗೆ ಕೊಡಾಕಿದ್ವಿ ನಾವು. ಬಟ್ ಅದನ್ನ ಇವರು ವಾರ ಬಿಲ್ ಕೊಡ್ತಾರಪ್ಪ ಅಂತ ರೈತರಿಗೆ ಒಂದು ನಂಬಿಕೆ ಬರಾಕೈತ್ರಿ. ಅವಾಗ ನಮ್ಮಲ್ಲಿ ಹಾಲು ಹೆಚ್ಚು ಕೊಡಾಕೈತ್ರಿ.
ಈಗ ಅಲ್ಲಿ ತನಕ ಭಾಳ ಸಮಸ್ಯೆ ಮುಂದೆ ಖಾಸಗಿ ಇರೋರು ಭಾಳ ಮಂದಿ ಬಂದ್ರಿ ಅವರೆಲ್ಲರೂ ಅಡ್ವಾನ್ಸ್ ಕೊಡೋರು ಎಲ್ಲರಿಗೂ ಯಾರು ಬಂದರು ಹ್ಞೂ ರೀ ಅವಾಗ ನಮ್ಗೆ ಹಿಂಗೆಲ್ಲ ಭಾಳ ಸಮಸ್ಯೆ ಅಂದ್ರೆ ಭಾಳ ಸಮಸ್ಯೆ ಆದ್ರಿ ಅವಾಗ ತದನಂತರ ಹಂತ ಹಂತವಾಗಿ ಒಂದು ಸಂಸ್ಥೆ ಬರ್ತದೆ, ಬೆಳೀತಾ ಬರ್ತದೆ. ತಾವು ಶ್ರಮ ವಹಿಸಿ ಅದನ್ನ ಕಟ್ತಿದ್ರಿ. ಹ್ಞೂ ರೀ ಅದಕ್ಕೆ ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಆಫೀಸ್ ಅನ್ನೋದು ಬೇಕು, ಪೀಠೋಪಕರಣಗಳು ಬೇಕು. ಅದೆಲ್ಲ ಯಾವ ತರ ಆಗ್ತಿತ್ತು? ಅವಾಗೆಲ್ಲ ಒಂದು ಸಣ್ಣ ಕೋಕಾದಾಗ ಇದ್ದಂಗೆ ಇದ್ವಿ ರೀ ನಾವು ಅಲ್ಲಿ. ಅವಾಗೆಲ್ಲ ಈಗ ನಾವು ಕಮಿಟಿ ಮೀಟಿಂಗ್ ಮಾಡ್ಬೇಕಾದ್ರು ಇವ್ರ ಕಮಿಟಿ ಅವರೆಲ್ಲ ಕ್ಯಾನ್ ಇಟ್ಕೊಂಡು ಅವ್ರ ಮ್ಯಾಗ ಟೋಪನ್ ಹಾಕೊಂಡು ಅಲ್ಲೇ ಕೂತು ಮೀಟಿಂಗ್ ಮಾಡೋದು. ಒಂದು ಟೇಬಲ್ ಇತ್ತು ಅದನ್ನ ಹಾಲು ಹಾಕೋ ಅದನ್ನ ತಗೋದು, ನಂತರ ಕೂತು ನಾವು ಲೆಕ್ಕ ಮಾಡೋದು ಅದನ್ನ ತಗೋದು. ಅವು ಅಷ್ಟೇ ಬಿಟ್ಟರೆ ನಮಗೆ ಏನೂ ಯಾವುದೂ ಸಾಮಾನು ಇದ್ದಿದ್ದಿಲ್ಲ. ಅಲ್ಲಿದೆ ಡೇರಿ ಅವರು ಸ್ವಲ್ಪ ಸಬ್ಸಿಡಿಯಾಗಿ ನಮಗೆ ಕ್ಯಾನ್ಗಳು ಕೊಡ್ತಿದ್ರು, ಅವು ಅಷ್ಟೇ ಮುಂದೆ ಬರ್ತಾ ಎಲ್ಲ ನಮ್ಮ ಲಾಭದಾಗ ಈಗ ಸ್ವಲ್ಪ ಈಗ ಪಂಚಾಯತಿ ಜಾಗದಾಗ ಇದನ್ನ ಜಾಗ ತೊಗೊಂಡು ಇಲ್ಲೆಲ್ಲ ಬಿಲ್ಡಿಂಗ್ ಕಟ್ತೀವಿ 95ರಾಗ. ಅವಾಗ ಕಟ್ಟಿ ಈಗ ಏನೈತಿ 2022 ಫೆಬ್ರವರಿಯಾಗ ಮ್ಯಾಗಿಂದ 2ನೇ ಮಜಲು ಓಪನಿಂಗ್ ಮಾಡಿದ್ವಿ. ರೈತರಿಗೆ ಕೊಡಾಕ ಜನರಲ್ ಬಾಡಿಗೆ ಮತ್ತು ಈ ರೈತರದ್ದು ಏನಾದ್ರು ಮೀಟಿಂಗ್ ಮಾಡೋದಾಗಲಿ ಅವ್ರಿಗೆ ತರಬೇತಿ ಕೊಡೋಕೆ ಯಾರೇ ಬಂದಾಗ ಅದು ಭಾಳ ತೊಂದರೆ ಆಗ್ತಿತ್ತು. ಅದ್ರ ಸಲುವಾಗಿ ಅದು ಮ್ಯಾಲ ಬಿಲ್ಡಿಂಗ್ ಕಟ್ಟಿದ್ವಿ. ತುಂಬಾ ಸಂತೋಷ ಸರ್. ಅದೇ ರೀತಿ ರಾಮನಗೌಡ ಸರ್, ಪ್ರಾರಂಭದಲ್ಲಿ ಹೆಚ್ಚು ಹಾಲನ್ನ ಕ್ರೋಢೀಕರಣ ಮಾಡಬೇಕು, ಹೆಚ್ಚು ಹಾಲು ಹಿಂಡುವಂತ ಒಂದು ಹಸುಗಳನ್ನು ಕೂಡ ಇಲ್ಲಿ ಅವರಿಗೆ ಪರಿಚಯಿಸಬೇಕು ರೈತರಿಗೆ. ಇದೆಲ್ಲ ಸರ್ ಯಾವ ತರ ನಡೀತು ಸರ್? ಅವಾಗ ನಮ್ಗೆ ಇಲ್ಲಿ ಹಂದಿಗುಂದ ಗ್ರಾಮದಲ್ಲಿ ಪ್ರಥಮವಾಗಿ ನಾವು ಹಂದಿಗುಂದ ಹಾಲು ಉತ್ಪಾದಕ ಸಹಕಾರಿ ಸಂಘದಿಂದ ಒಂದು ಕಮಿಟಿ ಅವರ ಬೇರೆದವ್ರಿಗೆ ತಗೋರಿ ಅಂತಂದ್ರೆ ಅವರು ಒಪ್ಪಲಿಲ್ಲ. ಅದು ನಾವು ಕಮಿಟಿ ಅವರ 4 ಕ್ರಾಸ್ ಬಿಡ್ಸ್ ದೇವನಹಳ್ಳಿಗೆ ಹೋಗಿ ನಾವು ನಮ್ಮ ಹಿರಿಯ ಅಧಿಕಾರಿಗಳು MD ಅವರು ಒಬ್ಬರ ಸೂಪರ್ವೈಸರ್ನ ಕಳಿಸಿ ನಮಗೆ ಅಲ್ಲಿ 4 ಹಸುಗಳನ್ನ ಕೊಂಡುಕೊಟ್ರು. ಅವನ್ನ ನಾವು ತಕ್ಕೊಂಡು ಬಂದ ಮೇಲೆ ಇಲ್ಲಿ ಒಂದು ಹೊಸ ಕಾರ್ಯಕ್ರಮ ರೂಪುರೇಷೆ ಮಾಡಿದೀವಿ. ಅವೇನಪ್ಪ ಹೆಚ್ಚಪ್ಪ ಅಂದ ಕೂಡಲೇ ಅವರು ಭಾಳ ಸೂಕ್ಷ್ಮ ಇರ್ತಾವೆ, ಅಲ್ಲಿದ್ದು ಇಲ್ಲಿ ಬರ್ಬಿಡ್ದು ಅವು ಸಾಯ್ತಾವು. ಹಂಗೆ ಜನರಿಗೆ ಹೆದರಿಕೆ ಇತ್ತು. ಮತ್ತು ಗೌಳ್ಯಾಗಳು ಹಾಲು ತಗೊಳಂಗಿಲ್ಲ, ಡೇರಿಯವರು ಒಕ್ಕೂಟದವರು ಬಿಲ್ ಕೊಡೋದಿಲ್ಲ, ಇಂಥವೆಲ್ಲ ಪ್ರಾಬ್ಲಮ್ ಆಗಿ ಒಂದು ಕೆಲವು ದಿವಸದ ಹಿಂದೆ ನಮ್ಮ ಸಹಕಾರಿ ಸಂಘ ಬಂದೂ ಆಗಿತ್ತು ಬಿಲ್ ಕೊಡ್ಲಾರ್ಕ. ಅದು ಬಂದಾಗಿ 2 ಸರಿ ಬಂದಾಗಿತ್ತು, 2 ಸರಿ ಚಾಲು ಆಯ್ತು. ಆದರೆ 3ನೇ ಸರಿ ನಾನು ಈ ಮಂಡಳ ಪಂಚಾಯತಿ ಪ್ರಧಾನ ಆಗಿದ್ದಾಗ ನಾನು ಇಟ್ನಾಳ ಗ್ರಾಮದಲ್ಲಿ ಬೋನಸ್ ಕೊಡಲಿಕ್ಕೆ ನಾನು ಮುಖ್ಯ ಅತಿಥಿಯಾಗಿ ಕರೆದ್ರು. ಇಟ್ನಾಳ ಗ್ರಾಮ ಪಂಚಾಯತಿ ಅವರು, ಇಟ್ನಾಳ ಹಾಲು ಉತ್ಪಾದಕ ಸಹಕಾರಿ ಸಂಘದವರು. ಆಗ ನಾನು ಅಲ್ಲಿ ಬೋನಸ್ ಕೊಡಕ್ಕೆ ಹೋದಾಗ ನನ್ನ ಡೈರಿನ ಬಂದೈತೆ ಅಂತ ಹೇಳೋದು ನನಗೆ ಅಲ್ಲಿ ಯಾಕೋ ಮುಜುಗರ ಅನಿಸ್ತು. ಆವತ್ತಿನ ನಾ ಅಲ್ಲಿ ಡೈರಿ ನಂದು ಅಧ್ಯಕ್ಷಿ ಭಾಷಣದೊಳಗೆ ಅತಿಥಿ ಭಾಷಣದೊಳಗೆ ನಾ ಹೇಳಿದ್ನಿ ನಂದು ಡೈರಿ ಬಂದೈತಿ, ಆದ್ರೂ ನಾನು ನಿಮಗೆ ಹೇಳಕ್ಕೆ ಬಂದೇನಿ, ಇಲ್ಲೂ ಹೇಳ್ತೀನಿ, ಇನ್ನು ಹೋಗಿ ನಾನು ಡೈರಿ ಚಾಲು ಮಾಡ್ತೀನಿ. ಅಲ್ಲಿ MD ಅವರು ಆಗಿನ ಸೂಪರ್ವೈಸರ್ಸು, ನಮ್ಮ ಜೋಶಿ ಸಾಹೇಬರು, ಡಾಕ್ಟರ್ಸು ಎಲ್ಲರೂ ಕೂಡ ಅವ್ರು ಹೇಳಿದರು ನಿಮ್ಮದು ಚಾಲು ಮಾಡಿ. ಅಲ್ಲಿಂದ ಏನು ನಾವು ಒಂದು ಶಪಥ ಮಾಡಿ ಪ್ರತಿಜ್ಞೆ ಮಾಡಿ ಅಲ್ಲಿಂದ ಬಂದು ಇಲ್ಲಿ 3ನೇ ಸರಿ ಏನು ಪ್ರಾರಂಭ ಮಾಡಿದೆವು. ಆಗ ನಮ್ಮ ಕಾರ್ಯದರ್ಶಿ ಮತ್ತು ನಮ್ಮ ಆಡಳಿತ ಮಂಡಳಿ ಎಲ್ಲರ ಶ್ರಮ, ನಮ್ಮ ಹಂದಿಗುಂದ ಜನತೆಯ ವಿಶ್ವಾಸ ಈ ಸಂಸ್ಥೆ ಮೇಲೆ ಬಂದ ಮೇಲೆ ನಾವು ಕ್ರಾಸ್ ಬಿಡ್ಸ್ 4-5 ತಂದದ್ದನ್ನು ಅದನ್ನು ಹೆಚ್ಚು ಹಾಲು ಹಿಂಡೋದು, ಇನ್ಕಮ್ ಬರೋದು, ಜನ ಏನೂ ಆಗಲಿಲ್ಲ. ಡಾಕ್ಟರ್ಸ್ ಎಮರ್ಜೆನ್ಸಿ ಬರ್ತಿದ್ರು. ಇದರಿಂದ ನಮ್ಮ ರೈತರಿಗೆ ಒಂದು ಬೇರೆ ಒಂದು ಹೊಸ ರೂಪ ಪ್ರಾರಂಭ ಆಗಿ ಅವರು ಎಲ್ಲರೂ ಕ್ರಾಸ್ ಬಿಡ್ಸ್ ತರಾಕತ್ತರು. ಅಲ್ಲಿಂದ ಇಲ್ಲಿಯವರೆಗೆ ನಮ್ಮ ಊರಲ್ಲಿ, ನಮ್ಮ ತಾಲೂಕು ಜಿಲ್ಲೆ ಒಳಗನ ಹಂದಿಗುಂದ ಗ್ರಾಮದಲ್ಲಿ ಹೆಚ್ಚಿನ ಕ್ರಾಸ್ ಬಿಡ್ಸು ಹೊಸ ಸಂಶೋಧನೆ ಏನಾದರೂ ಇದ್ರೆ ಅದು ಹಂದಿಗುಂದಾಗ ಐತಂತೇಳಿ ನಾನು ಒಂದು ಹೆಮ್ಮೆಯಿಂದ ಹೇಳಬೇಕು. ತುಂಬಾ ಸಂತೋಷ ಸರ್. 1986ರಲ್ಲಿ ಸಂಸ್ಥೆ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಸಂಸ್ಥೆಯಿಂದ ಸಾಲ ಸೌಲಭ್ಯಗಳನ್ನು ಕೂಡ ಪಡೆದಿಲ್ಲ. ಅಷ್ಟರ ಮಟ್ಟಿಗೆ ತಮ್ಮ ಒಂದು ಮ್ಯಾನೇಜ್ಮೆಂಟ್ ಕಮಿಟಿ, ಸಿಬ್ಬಂದಿ ವರ್ಗ ಸಂಸ್ಥೆಯನ್ನು ಬೆಳೆಸ್ಕೊಂಡು ಬಂದಿದೆ. ಇದಕ್ಕೆ ಇಲ್ಲ ಒಂದು ಕಡೆ ಕರ್ನಾಟಕ ಒಂದು ಹಾಲು ಮಹಾಮಂಡಳ ಒಂದು ಒಕ್ಕೂಟನು ಕೂಡ ಸಾಕಷ್ಟು ಒಂದು ಸಹಾಯ ಸಹಕಾರವನ್ನು ಮಾಡಿರ್ತದೆ. ಯಾವ ರೀತಿ ಅಂತ ಒಂದು ಅಧಿಕಾರಿ ವರ್ಗದಿಂದನೂ ಕೂಡ ಸಹಾಯ ಸಹಕಾರ ಸಿಕ್ಕಿದೆ. ಮತ್ತೆ ತಮ್ಮ ಮ್ಯಾನೇಜ್ಮೆಂಟ್ ಕಮಿಟಿ ಎಲ್ಲರೂ ಒಳಗೂಡಿ ಸಮಾನ ಮನಸ್ಕರಾಗಿ ಹೇಗೆ ಒಂದು ಅಭಿವೃದ್ಧಿಯತ್ತ ಸಾಗಿ ಬಂದಿದೆ ಸರ್? ಹಾಲು ಒಕ್ಕೂಟದ ಹಿರಿಯ ಎಲ್ಲ ಅಧಿಕಾರಿಗಳು ಹಾಗೂ ಮತ್ತು ಅಲ್ಲಿ ಸಿಬ್ಬಂದಿಯವರು ಹಂದಿಗುಂದ ಹಾಲ ಒಂದು ಕ್ವಾಲಿಟಿ ಒಳಗೆ ಅಂದ್ರೆ ಯಾವುದೇ ಸಹಕಾರಿ ಸಂಘದೊಳಗೆ
ಹೆಚ್ಚಿಂದ ನಾವು ನಿರ್ದೇಶಕ ಮಂಡಳಿ ಚೇರ್ಮನ್ರು ಹೆಚ್ಚಾಗಿ ನಾವು ಹೇಳಿ ಹೋಗೋರಷ್ಟ. ಆದರೆ ಇಲ್ಲಿ ಸಿಬ್ಬಂದಿ ವರ್ಗ ಪ್ರಾಮಾಣಿಕ ಸೇವೆ, ನಿಷ್ಠಾವಂತ. ನಾನು ಇದೇ ತಾನೇ ಹೇಳಿದ್ನಿ ಕಾಯಕ ಅನ್ನುವಂಥದ್ದು. ಕಾಯಕ ಅಂದ್ರೆ ಕಾಯಕತೆ ಯಾಕೆ ಹೆಸರಿಟ್ರು ಬಸವಣ್ಣವರು? ಕರ್ತವ್ಯತೆ ಯಾಕೆ ಇಡಲಿಲ್ಲ? ಕೆಲಸವೇ ಕೈಲಾಸತೆ ಯಾಕೆ ಇಡಲಿಲ್ಲ? ಕಾಯಕತೆ ಯಾಕೆ ಅಂದರು? ಅದು ಒಂದು ಏನೋ ಬೇರೆ ಐತೆ ಅಲ್ಲಿ. ಅಂದ್ರೆ ನಾವು ಬರೀ ಕೆಲಸ ಮಾಡಿದ್ರೆ ಅಷ್ಟೇ ಅಲ್ಲ, ಕರ್ತವ್ಯ ಮಾಡಿದ್ರೆ ಅಷ್ಟೇ ಅಲ್ಲ, ಕಾಯಕ ಮಾಡಪ್ಪ ಅಂತೇಳಿ ಅವ್ರು ಯಾಕೆ ನಮಗೆ 12ನೇ ಶತಮಾನದಾಗ ಹೇಳಿದ್ರಂದ್ರೆ, ಬರೀ ಕೆಲಸ ಮಾಡೋದು ಕೆಲಸ ಮಾಡೋದಪ್ಪ ಅಂದ್ರೆ ರೊಕ್ಕಕ್ಕಾಗಿ ಕೆಲಸ ಮಾಡೋದು ಅಷ್ಟ. ಮತ್ತು ಕರ್ತವ್ಯ ಅಂದ್ರೇನ ನಾವು ಮಾಡ್ಬೇಕಾಗೈತಿ ಮಾಡೋದಷ್ಟ. ಇದು ಕಾಯಕ ಅಂದ್ರೆ ಏನಪ್ಪ? ನಾವು ಏನು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನಮಗೆ ಉಳಿದ್ರಾಗ ನಾವು ಮತ್ತೆ ಬೇರೆಯವ್ರಿಗೂ ಹಂಚಬೇಕು, ಬೇರೆಯವ್ರಿಗೂ ಸುಖ ಪಡಬೇಕು ಅನಿಸುವಂಥ ಯಾರಲ್ಲಿ ಕರ್ತವ್ಯ ಕೆಲಸ ಮತ್ತು ಕಾಯಕ ಮಾಡ್ತಾರೆ ಅವ್ರಿಗೆ ಇದೊಂದು ಕಾಯಕ ಮಾಡ್ಬೇಕಂತ ಆತ್ಮತೃಪ್ತಿಗಾಗಿ ಜನರಿಗಾಗಿನೂ ನಮಗೆ ಸ್ವಂತಕ್ಕೆ ಅಷ್ಟ ಅಲ್ಲ, ಜನರಿಗಾಗಿನೂ ಮಾಡ್ಬೇಕು ಅನ್ನುವಂಥ ಬಸವಣ್ಣವರ ತತ್ವದಲ್ಲಿ ನಂಬಿಕೆ ಇದ್ದವ. ಅದಕ್ಕೆ ಅವರ ಒಂದು ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಒಕ್ಕೂಟದಿಂದ ಇಲ್ಲಿವರೆಗೆ ಮಾಡಿದೀವಿ. ಅದಕ್ಕೆ ಆ ಒಂದು ಇದಕ್ಕೆ ನಮ್ಮ ಸಿಬ್ಬಂದಿ ವರ್ಗನು ಪ್ರಾಮಾಣಿಕವಾಗಿ ಇಲ್ಲಿವರೆಗೂ ಆಗ ಸಂಬಳ ಇಲ್ದನ ಒಂದು 10 ವರ್ಷ ಏನಾದರೂ ಸಂಬಳ ಇಲ್ದನ ಕಾರ್ಯನಿರ್ವಹಿಸ್ಯಾರು. ಹಂಗೆ ಅವ್ರು ಅಲ್ಲಿ ಖಾಲಿ ಕುಂಡಿರ್ತಿದ್ರು, ಮನೆಗೆ ಹೋಗ್ತಿದ್ರು, ಅವ್ರ ಮನೆಯವ್ರು ಬೈತಿದ್ರು, ಎಲ್ಲಿ ಡೇರಿ ಏನಾದ್ರು ಉದ್ಯೋಗ ಮಾಡಿರ್ತಿದ್ರು. ಆದರೂ ಸಹಿತ ಅವರು ಇಲ್ಲಿ ಇದ್ರ ಮೇಲೆ ಭಕ್ತಿ ಇಟ್ಕೊಂಡು ಅವರು ಇದ್ದರು. ಆ ನಂತರದಲ್ಲಿ ನಮ್ಮದು ಹಾಲಿನ ಹಸುಗಳು ಬಂದು ಆಗ ನಮ್ಮ ಊರಿಗೆ ಒಂದು ದವಾಖಾನೆಯೂ ಇರಲಿಲ್ಲ. 88-89ರಲ್ಲಿ ಹೆಗಡೆಯವರು ಮುಖ್ಯಮಂತ್ರಿ ಇದ್ದಾಗ ಬಚ್ಚೇಗೌಡರ ಪಶು ಸಂಗೋಪನೆ ಸಚಿವರಾಗಿದ್ದರು. ಅವ್ರಿಗೆ ವಿನಂತಿ ಮಾಡ್ಕೊಂಡು ನಾವೊಂದು ದನದ ದವಾಖಾನೆಯೂ ಈ ಊರೊಳಗೆ ಮಾಡಿದೆವು. ಮಾಡಿದ ನಂತರ ನಮ್ಗೆ ಅಂಕಿ ಸಂಖ್ಯೆ ನೋಡಿದ್ರೆ ಇವತ್ತು ನಮಗೆ ಇನ್ನೂ ಒಂದು ಏನಾದರೂ ಹೆಮ್ಮೆ ಅಪ್ಪ ಅಂತಂದ್ರೆ ಎಲ್ಲೇ ಯಾವ ಊರಾಗನ ಇದು ಹಂದಿಗೊಂದು ದಾಖಲಾ ತಂದಿದ್ದಪ್ಪ ಅಂದ್ರೆ ನಮಗೆ ಅಲ್ಲಿ ಬೇಡಿಕೆ ಹೆಚ್ಚದ. ಬೇರೆ ಸಂತಿ ಒಳಗಿರ್ಬೋದು, ಸಂತಿ ಒಳಗೆ ನಾವು ಸುಮ್ಮನೆ ಒಮ್ಮೆ ಹೋಗಿರ್ತೀವಿ ಯಾವಾಗಲೇ ಮೂಡ್ಲಿಗೆ ಒಳಗದು ಇದು ಯಾವ್ದಪ್ಪ ಆಕಳತ್ ಕೇಳ್ತೀವಿ, ಹಂದಿಗೊಂದದ್ರಿ ಅಂತ ಹೇಳ್ತಾರೆ. ಮತ್ತು ನಾವು ಹಂದಿಗೊಂದು ಅವ್ರ ಹತ್ತು ಇರ್ತೀವಿ, ಆದ್ರೆ ಅಲ್ಲಿ ಹಂದಿಗೊಂದು ಹತ್ತು ಹೇಳ್ತಾರೆ ನಾವು. ಯಾಕಂದ್ರೆ ಅದು ಹಂದಿಗೊಂದು ಹಸು ಅಂದ್ರೆ ಅದ್ರದ್ದು ರಿಕಾರ್ಡ್ ಡೈರಿ ಒಳಗೆ ಇರ್ತದೆ. ಅದು ಎಷ್ಟು ಸುಳ್ಳಿಂದತಿ, ಎಷ್ಟು ಹಾಲು ಹಿಂಡ್ತತಿ, ಎಷ್ಟು ಅವ್ರು ಹಾಕ್ಯಾರು, ಅವ್ರದ್ದು SNF ಐತಿ, ಎಷ್ಟು ಫ್ಯಾಟ್ ಐತಿ, ಅದ್ರ ಪ್ರತಿಯೊಂದು ರಿಕಾರ್ಡ್ಸ್ ನಮ್ಮಲ್ಲಿ ಅದ. ಅದನ್ನು ಸಹಿತ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಮೇಂಟೈನ್ ಮಾಡ್ಯಾರ. ಇದರಿಂದ ನಮ್ಮ ಒಂದು ಹಂದಿಗುಂದಕ್ಕೆ ಅಥವಾ ಹಂದಿಗುಂದಪ್ಪ ಅಂದ್ರೆ ಏನಂತೇಳಿ ಮಂದಿ ಕೆಲವೊಬ್ರು ಹಾಸ್ಯ ಮಾಡ್ತಿದ್ರು. ಆಗ ಹಂದಿಗುಂದ ಅಂದ್ರೆ ಹಂದಿಗುಂದ ಹಿಂಗೇನೋ ಅಂತೇಳಿ ಹಾಸ್ಯ ಮಾಡ್ತಿದ್ರು. ಆದ್ರೆ ಅದು ಅಂಥದ್ದಲ್ಲ, ನಿಜವಾಗಿನೂ ಹೈನಗುಂದ ಅಂತೇಳಿ ನಮ್ಮ ಹಿರಿಯರು ಹೇಳ್ತಿದ್ರು. ಆ ಒಂದು ದೃಷ್ಟಿಕೋನದೊಳಗೆ ಇವತ್ತಿನ ಲೆಕ್ಕದೊಳಗೆ ನಮ್ಮ ಊರಾಗ ಸಾಧಾರಣ 25,000 ಲೀಟ್ರ್ ಹಾಲನ್ನು ಹೈನಗುಂದ ಅನ್ನುವಂಥ ಹೆಸರಿಕ್ಕನ ಜನ ಹಾಲು ಹಾಕ್ತಾ ಇದ್ದಾರೆ. ಅಷ್ಟು ಹಾಲಿನ ಒಂದು ಉತ್ಪಾದನೆ ನಮ್ಮ ಊರಾಗ ಒಳಗೈತಿ. ಆವತ್ತು ನಮ್ಮ ಊರಾಗ ಮಗ್ಗಲಿ ಫ್ಯಾಕ್ಟ್ರಿ ಇದ್ದಾಗ ನಮ್ಮ ಊರಿನಿಂದ ನಾವು ಒಂದು 6-7 ಸಾವಿರ ಟನ್ ಕಬ್ಬು ನಮ್ಮ ಊರಿಂದ ಹೋಗಿತ್ತು. 86-87 10,000 ಟನ್ ಹೋಗಿತ್ತು. ಆದರೆ ಇವತ್ತು ನಮ್ಮ ಊರ್ದ ಇದು ಒಂದೇ ಒಂದು ಶುಗರ್ ಫ್ಯಾಕ್ಟ್ರಿಗೆ 70,000 ಟನ್ ಕಬ್ಬು ಹೋಗೋದು. ಅದರದ ಉದ್ದೇಶ ಇಷ್ಟ, ಅವರು ಕ್ರಾಸ್ ಬಿಡ್ಸ್ ಅದೇ ಜಮೀನು ಅದೇ ಏರಿಯಾ ಅಷ್ಟೇ ಏರಿಯಾ. ಆಗೋ ಕಿನಾಲ್ ನೀರಾವರಿ ಇತ್ತು, ಈಗೂ ಕಿನಾಲ್ ನೀರಾವರಿ ಇದೆ. ಇದ್ರೂ ಅದರ ಹೈನುಗಾರಿಕೆ ಮಾಡೋದ್ರಿಂದ, ಉಪಕಸಬು ಮಾಡೋದ್ರಿಂದ ನಮ್ಮ ಭೂಮಿಗೆ ಫಲವತ್ತಾದ ಕಾಂಪೋಸ್ಟ್ ಗೊಬ್ಬರ ಸಿಗೋದ್ರಿಂದ ಉತ್ಪಾದನೆ ಹೆಚ್ಚಾಯ್ತು. ಅದರಿಂದ ಕಾರ್ಖಾನೆಯವರು ಕ್ರಾಸ್ ಬಿಡ್ಸ್ ಅವರು ಸ್ವಲ್ಪ ನಾವು ಮೊದಲು 419 ಮತ್ತು 740 ಎರಡು ಹೊರಾಟಿದ್ದು, ಅದ್ರ ಮೇಲೆ ನಾವು ಕಬ್ಬು ಬೆಳಿತಿದ್ವಿ. ಇವತ್ತು ಅವರು ಸಂಶೋಧನೆ ಮಾಡಿ ಕೃಷಿ ವಿಶ್ವವಿದ್ಯಾಲಯ, ಈ ಕಾರ್ಖಾನೆ KR ಫಾರ್ಮ್ದವರು ಹೊಸ ರಿಸರ್ಚ್ ಮಾಡಿ ಹೊಸ ತಳಿ ತಂದು ರೈತರಿಗೆ ಕೊಟ್ಟರು. ಅದರ ಕಾರಣ ಅದು ಅಲ್ಲದೆ ನಮ್ಮಲ್ಲಿರುವಂಥ ಸಂಪನ್ಮೂಲ ರೈತರೆಲ್ಲ ಅದನ್ನು ಉಪಯೋಗ ಮಾಡಿಕೊಂಡು ಇವತ್ತು ಅಭಿವೃದ್ಧಿ ಆಗ್ಯಾರ ಅಂತೇಳಿ ನಾನು ಅನಿಸಿಕೆ ಇದೆ. ತುಂಬ ಸಂತೋಷ ಸರ್. ಕ್ರಮೇಣ ಹಾಲು ಹೆಚ್ಚಾಗ್ತದೆ. ಹಾಲು ಇಡ್ಲಿಕ್ಕೆ ಒಂದು ಸುಸಜ್ಜಿತ ಜಾಗನೂ ಕೂಡ ಬೇಕಾಗ್ತದೆ. ಶೀತಲೀಕರಣ ಘಟಕವನ್ನು ಸ್ಥಾಪನೆ ಮಾಡಿದ್ದೀರಿ. ಅದೆಲ್ಲ ಹೇಗೆ ಪ್ರಾರಂಭ ಆಯಿತು ಸರ್? ಹೇಗೆ ಸಾಧ್ಯ ಆಯಿತು?
ಅದು ನಮ್ಮ ಮಹಾಮಂಡಳಿಯವರು ಅದಕ್ಕೆ ನಮ್ಮಲ್ಲಿ ಹಾಲು ಹೆಚ್ಚಿರೋದ್ರಿಂದ ನಾವು ದಿವಸ ಗೋಕಾಕ್ ಹಾಲು ಹೋಗ್ಬೇಕಾಗಿತ್ತು. ಇಲ್ಲಿಂದ 45 ಕಿಲೋಮೀಟರ್ ಡಿಸ್ಟೆನ್ಸ್ ಆಕತಿ. ಅಲ್ಲಿ ಹೋಗುವಾಗ ನಮ್ಮ ಬಿಸಿಲಿನೊಳಗೆ ಹಾಲು ಸಿಗೋಬಿ ಹಾಕಿದ್ದು 4-5 ಕ್ಯಾನ್ ಎಲ್ಲ ಚೆಲ್ತಿದ್ರು. ಹಿಂಗೆಲ್ಲ ತೊಂದರೆಯಾಗಿ ನಮ್ಮ ಸಂಸ್ಥೆ ಅಷ್ಟೊಂದು ಲಾಭದೊಳಗೆ ಬರ್ತಿದ್ದಿಲ್ಲ. ಆದ್ರೆ ಅದನ್ನು ನಾವು ಗಣನೆ ಒಳಗೆ ಇಟ್ಕೊಂಡ ಅದು ಅಲ್ಲದೆ ನಾವು ವಿನಂತಿ ಮಾಡಿಕೊಂಡಾಗ ಶುದ್ಧ ಹಾಲು ಉತ್ಪಾದನೆ ಮಾಡುವ ಒಂದು ಯೋಜನೆಯೊಳಗೆ ನಮ್ಮ ಹಂದಿಗುಂದ ಗ್ರಾಮಕ್ಕೆ ಒಂದು ಶಿಥಿಲೀಕರಣ ಕೇಂದ್ರ ಮಂಜೂರಾತು. ಆಗಿನ ಮಹಾಮಂಡಳದ ಅಧ್ಯಕ್ಷರಾದಂಥ ಎಚ್ ಡಿ ರೇವಣ್ಣವರು ಇದಕ್ಕೆ ಒಂದು ಒತ್ತು ಕೊಟ್ಟು ನಮಗೆ ಮಂಜೂರಾತಿಯನ್ನು ಶಿಥಿಲಿ ಕೇಂದ್ರಕ್ಕೆ ಸಬ್ಸಿಡಿಯಾಗಿ ನಮಗೆ ಕೊಟ್ಟರು. ನಾವು ಅದನ್ನು ತಗೊಂಡು ಅದನ್ನು ಉಪಯೋಗ ಮಾಡಿಕೊಂಡ್ವಿ. ತುಂಬಾ ಸಂತೋಷ ಸರ್. ಅದೇ ರೀತಿ ಮ್ಯಾನೇಜರ್ ಹೊಸೂರು ಸರ್, ಗ್ರಾಹಕರಿಗೆ ಸಾಕಷ್ಟು ಒಂದು ಸೌಲಭ್ಯಗಳನ್ನು ಕೂಡ ನೀಡಬೇಕಾಗ್ತದೆ. ಹೌದು ಸರ್. ಇಲ್ಲ ಒಂದ್ ಕಡೆ ಅಂದ್ರೆ ಅವರು ಹಾಲು ಕಲೆಕ್ಷನ್ ಮಾಡಿಕೊಂಡು ಪ್ಲಾಸ್ಟಿಕ್ ಡಬ್ಬದಲ್ಲಿ ತರೋದು, ಹಾಲೆಲ್ಲೋ ಕೆಡೋದು, ಹಲವಾರು ವಿಷಯಗಳು ಅಂದ್ರೆ ಒಂದು ಪಶು ಆಹಾರ, ಇಂಥವನ್ನೆಲ್ಲ ಯಾವ್ಯಾವ ರೀತಿ ಒಂದು ಸೌಲಭ್ಯಗಳನ್ನ ಕೊಡ್ತಾ ಇದೀವಿ ಸರ್ ಸಂಸ್ಥೆಯಿಂದ? ನಾವು ಈ ಸಂಸ್ಥೆಯಿಂದ ಈ ಸ್ಟೀಲ್ ಕ್ಯಾನ್ ಕೊಟ್ಟಿವ್ರಿ. ಪ್ರತಿಯೊಬ್ಬರು ರೈತರಿಗೆ 10 ಲೀಟರ್ದ 15 ಲೀಟರ್ದ ಅವ್ರು ಏನ್ ಹಾಲು ಎಷ್ಟು ತರ್ತಾರಲ್ಲ ಅಷ್ಟು ಆಗುವಟ್ಟು ನಾವು ಸ್ಟೀಲ್ ಕ್ಯಾನ್ಗಳು ಎಲ್ಲರಿಗೂ ಫ್ರೀಯಾಗಿ ನಮ್ಮ ಡೈರಿ ವತಿಯಿಂದ ಕೊಟ್ಟಿವ್ರಿ. ಮುಂದೆ ಅವ್ರಿಗೆ ಕಣ್ಕಿ ಕೊರ್ಯಾಕ ಅದು ಮಷಿನ್ಗಳು ಬೇಕಾದ ಚಾಪ್ ಕಟ್ಟರ್ ಮಷಿನ್ ಅವ 40 ಮಷಿನ್ ನಾವು ನಮ್ಮ ಡೈರಿ ವತಿಯಿಂದ ತರಿಸ್ಕೊಟ್ಟಿವ್ರಿ. ಮುಂದೆ ಗೌರ್ಮೆಂಟ್ ಇದು ಡೈರಿ ವತಿಯಿಂದ 1-2 ಬರ್ತಿದ್ವು ರೀ. ಇಲ್ಲಿ ರೈತರು ನನಗೆ ಕೊಡು ನಿನ್ ಕೊಡತನಕೈತ್ರಿ, ಇವ್ರು ನಮ್ಮ ಅಧ್ಯಕ್ಷರ ಹಿಂಗ್ ಮಾಡೋಣ ಅಂತೇಳಿ ಎಲ್ಲ ಅದನ್ನ ಇದ್ರ ವತಿಯಿಂದ ನಾವು ಮಾಡಿದ್ವಿ. ಹಾಗೆ ಮ್ಯಾನೇಜರ್ ಹೊಸೂರು ಸರ್, ಗ್ರಾಹಕರಿಗೆ ಸಾಕಷ್ಟು ಒಂದು ಸೌಲಭ್ಯಗಳನ್ನು ಕೂಡ ಕೊಡ್ಬೇಕಾಗ್ತದೆ. ಅವ್ರು ಈಗ 1 ಹಸು ಇದ್ರೆ 2 ಹಸು ಮಾಡಬೇಕು, ಹೊಸ ಹಸುಗಳನ್ನ ಖರೀದಿ ಮಾಡಬೇಕು ಅಂತ ಹೇಳಿ, ಇದಕ್ಕೆ ಅವರಿಗೆ ಒಂದು ಯಾವ ರೀತಿ ಫೈನಾನ್ಷಿಯಲ್ ಸಹಾಯ ಸಹಕಾರ ಸಂಸ್ಥೆಯಿಂದ ಸಿಗ್ತಾ ಇದೆ ಸರ್? ಅವ್ರಿಗೆ ನಾವು ಇಲ್ಲಿ ಬ್ಯಾಂಕಿನಿಂದ ರೀ, ಗ್ರಾಮೀಣ ಬ್ಯಾಂಕ್ ನಮ್ಮ ಊರಾಗ ಐತಿ, ಅಲ್ಲೆಲ್ಲ ಅಲ್ಲಿಂದನೂ ಕೊಡಿಸಿದ್ವಿ. ಮೊನ್ನೆ ಗೌರ್ಮೆಂಟ್ದೂ ಕಡಿಮೆ ಬಡ್ಡಿ ಒಳಗ ಇರ್ತ್ರಿ. ಪ್ರತಿಯೊಬ್ಬ ರೈತರು ಯಾರು ತಗೋತಾರ ಅವ್ರಿಗೆಲ್ಲರೂ ಅವ್ರ ದಳದ ಮ್ಯಾಗ ಅವ್ರಿಗೆ ಎಲ್ಲ ಕೊಡಿಸಿದ್ವಿ. ಮುಂದೆ ICICI ಬ್ಯಾಂಕಿನಿಂದಲೂ 1.5 ಕೋಟಿ ರೂಪಾಯಿ ಕೊಡಿಸಿದ್ರು ಈಗ 3 ವರ್ಷದಿಂದ. ಅದನ್ನೆಲ್ಲ ಸರಿಯಾಗಿ ಕಂತು ಕಟ್ಟಿ ಎಲ್ಲರೂ ಕ್ಲಿಯರ್ ನಿಮಗೆಲ್ಲ ಅವ್ರಿಗೆ ಏನು ಸರ್ಕಾರದಿಂದ ಬರುವಾಗಿ ಬ್ಯಾಂಕಿನ ಕಡಿಮೆ ಬಡ್ಡಿ ಇದ್ದುದು ಎಲ್ಲ ಅವರಿಗೆ ಹೇಳಿ ಅವ್ರಿಗೆ ಕೊಡಿಸೋ ವ್ಯವಸ್ಥೆ ಮಾಡ್ತಾರೆ ಸರ್. ಚರ್ಚೆ ಮಾಡುವಾಗ ತಾವು ಹೇಳ್ತಿದ್ರಿ ಸಾಕಷ್ಟು ಸವಾಲುಗಳನ್ನು ಕೂಡ ಎದುರಿಸ್ಕೊಂಡು ಬಂದಿದ್ದೇವೆ ಅಂತ ಹೇಳಿ. ಪ್ರಾರಂಭದಲ್ಲಿ ಹೊಸ ಹಸು ಕೊಡಿಸುವಾಗ ನಮ್ಗೆ ಸರಿ ಕರ್ಲಿಕ್ಕೆ ಬರ್ತಾ ಇಲ್ಲ, ಕರುಗಳಿಗೆ ಹಾಲು ಕುಡಿಸೋದು ಹೆಂಗ್ರಿ ಅಂತ ಹೇಳಿ ನಮ್ಗೆ ಕರಿಯಾಕ ಬರೋರ್ರಿ. ಮತ್ತ ಅವ್ರು ಸೈಕಲ್ ತಗೊಂಡ್ ಅವ್ರ ತೋಟಕ್ಕೆ ಹೋದ್ರಿ. ಅಲ್ಲಿ ಹೋಗಿ ಅವ್ರಿಗೆ ಅವ್ರ ಕರುಗಳಿಗೆ ಹಾಲು ಕುಡಿಸೋದು ಮತ್ತೆ ಹಿಂಗ್ರಿ ಪಾವಟ್ ಒದಿತ್ತು. ಅವ್ರ ಹಿಂಗ ಕಡಿಕ ಅವು ಭಾಳ ಒದಿವು ಕಾಲು ಕಟ್ಟಿರಿ ಏನ್ರಿ ಹಿಂಗೇನಾರ ಮಾಡೋದು ಅವ್ರಿಗೆಲ್ಲ ತೋಟಕ್ಕೆ ಹೋಗಿ ಅವ್ರೆಲ್ಲ ವ್ಯವಸ್ಥೆ ಮಾಡ್ತಿದ್ವಿ. ಮತ್ತೀಗ ನಮ್ಮ KMF ಡಾಕ್ಟರ್ಗಳು ಬರ್ತಿದ್ರಿ, ಅವ್ರ ತೋಟಗಳು ನೋಡ್ತಿದ್ರು. ಅವ್ರನ್ನೆಲ್ಲ ಕರ್ಕೊಂಡು ಅವ್ರ ತೋಟಕ್ಕೆ ಕರ್ಕೊಂಡು ಹೋಗಿ ಅವ್ರಿಗೆಲ್ಲ ತೆಲಕ್ಕೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಹೊಳೆ ನಾವು ಡೇರಿಗೆ ಬರ್ತಿದ್ವಿ. ಹಿಂಗ ಅವ್ರಿಗೆ ಏನ್ ಸಮಸ್ಯೆ ಎಲ್ಲ ರೈತರಿಗೆ ಆಗಿಂದಾಗ ಎಲ್ಲ ಅದನ್ನ ಮಾಡ್ಕೋತಾನೆ ಬರ್ತೀವಿ. ಈ ಮೂಲಕ ಸಾಕಷ್ಟು ಅವರಿಗೆ ಒಂದು ಸಹಾಯ ಸಹಕಾರವನ್ನು ನೀಡ್ತೀವಿ. ಜೊತೆಗೆ ಒಂದು ತುಂಬಾ ಇಂಪಾರ್ಟೆನ್ಸ್ ಅಂದ್ರೆ ಪಶು ವೈದ್ಯಕೀಯ ಆಸ್ಪತ್ರೆಯಿಂದನೂ ಕೂಡ ಅಸಿಸ್ಟೆನ್ಸ್ ಮಾಡ್ಬೇಕಾಗ್ತದೆ. ಈ ಒಂದು ಕ್ರಾಸ್ ಮಾಡುವಾಗ ಸಂಸ್ಥೆಯಿಂದ ಅದಕ್ಕೆ ಯಾವ ರೀತಿ ಸ್ಪೆಷಲಿಸ್ಟ್ಗಳು ಇದ್ದಾರೆ ಸರ್? ಅದಕ್ಕೆ ಏನ್ ಮಾಡಕಂತೇಳಿ ಇದಾರೆ ಸರ್. ಶಿವಲಿಂಗಪ್ಪ ಸುಳ್ನವ್ರ ಅಂತೇಳಿ ಅವ್ರನ್ನೂ ಬಂದಿದ್ರು. ಮುಂದಿಂದ ಇನ್ನೊಬ್ರು ಹುಡುಗ ಅವ ಬರ್ತಾನ್ರಿ. ಇಬ್ಬರು ಕೆಲಸ ಮಾಡ್ತಾರೆ. ಅದು ಎಲ್ಲ ಮತ್ತೆ ಇಲ್ಲಿ ಸರ್ಕಾರಿ ದವಾಖಾನೆ ಐತ್ರಿ, ಅವರು ಮಾಡ್ತಾರ್ರಿ. ಮತ್ತೀಗ ಖಾಸಗಿ ಡೇರಿಗಳು ಭಾಳ ಆಗತ್ಲಿ ಎಲ್ಲಾ ಕಡೆ ಈ ಕೃತಕ ಗರ್ಭಧಾರಣೆ ಮಾಡೋದ ಈ ಡಾಕ್ಟರ್ಸ್ ಹೆಚ್ಚಾದ್ರಿ. ಎಲ್ಲಿ ಬೇಕಾದ್ರೆ ಯಾರು ಕರೆದ್ರು ಅವ್ರಿಗೆಲ್ಲ ಈಗ ಹೋಗಿ ಮುಟ್ಟುವಂಗ ರೈತರಿಗೆ ವ್ಯವಸ್ಥೆ ಆಗೈತಿ ಅಂತ ಒಂದು ಸೌಲಭ್ಯಗಳನ್ನ ಕಲ್ಪಿಸ್ಕೊಡ್ತಾ ಇದ್ದಾರೆ. ತುಂಬಾ ಸಂತೋಷ ಸರ್. ಹಾಗೆಯೇ ಸಂಸ್ಥೆಯ ಉಪಾಧ್ಯಕ್ಷರಾದಂತಹ ಪರಪ್ಪ ಶಿವಲಿಂಗಪ್ಪ ಭದ್ರಶೆಟ್ಟಿ ಸರ್, ತಾವು ಕೂಡ ಸಂಸ್ಥೆಗೆ ಸಾಕಷ್ಟು ಒಂದು ಶ್ರಮ ವಹಿಸಿ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದೀರಿ. ಸಂಸ್ಥೆಯ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ತಾವು ಎಷ್ಟು ವರ್ಷದಿಂದ ನಿರ್ದೇಶಕರಾಗಿದ್ದೀರಿ? 15-20 ವರ್ಷ ಆಯ್ತು. ಈಗ ಚಲೋ ಈಗ ನಮ್ಮನ್ನ ಉಪಾಧ್ಯಕ್ಷರಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದೀರಿ. ತಾವು ಸ್ವತಃ ಕೃಷಿಕರು ಕೂಡ, ತಾವು ಕೂಡ ಹೈನುಗಾರಿಕೆ ಮಾಡ್ತಿದ್ದೀರಾ? ಹೇಗೆ ಎಷ್ಟು ಲೀಟರ್ ಹಾಲು ಹಾಕ್ತೀರಿ ಸಂಸ್ಥೆಗೆ? ಈಗ 2 ಕೂಡಿ ಒಂದು 34 ಸ್ವತಃ ತಾವು ಕೂಡ 35 ಲೀಟರ್ನ ಇಲ್ಲಿ ಸಂಸ್ಥೆಗೆ ಕೊಡ್ತಾ ಇದ್ದೀರಿ ಸರ್. ತುಂಬಾ ಸಂತೋಷ ಸರ್. ಹಾಗೆಯೇ ಸಂಸ್ಥೆಯ ನಿರ್ದೇಶಕರಾದಂತಹ ಹಿರಿಯರಾದಂತಹ ಗಿರಿಮಲ್ಲಪ್ಪ ಸರ್,
ಹ್ಞೂ ರೀ. ತಾವು ಕೂಡ ಸಾಕಷ್ಟು ವರ್ಷದಿಂದ ಸಂಸ್ಥೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೀರಿ ನಿರ್ದೇಶಕರಾಗಿ. ಹ್ಞೂ. ಸಂಸ್ಥೆಯ ಬಗ್ಗೆ ತಮ್ಮ ನಿಲುವೇನು ಸರ್? ನಿಮಗೆ ರಾಮನಗೌಡ ಪಾಟೀಲ್ ರೀ, ಹಾ ಮುರುಗಪ್ಪ ನ್ಯಾಮಗೌಡ, ಹಾ ಬಸಪ್ಪ ಬಸವರಾಜ್ ಹೊಸರು, ಹ್ಮ್ ನಾ ಎರಡ ಎತ್ತ ಬಂಡಿ ಎತ್ತ ಮಾರವಣ ಎತ್ತಿನ ಗೊತ್ತಿ ಕುಡಿಬೇಡ, ಒಂದು ಆಕಳ ತೊಗೊಂಬ ಅಂತೇಳಿ. ಹ್ಮ್ ಹ್ಮ್ ಒಂದು ಆಕಳ ತೊಗೊಂಬಂದ ಆಕಳಿನ ಸುಖ ಆಕತ್ತೆ ನನಗೆ ಅಂತೇಳಿ ಹ್ಮ್ ಹ್ಮ್ ಎರಡು ಎತ್ತ ಮಾರಿ ಹ್ಮ್ ಮಾರಿ ಕೂಲಿ ಹೋಗಿ ಬೆಂಗಳೂರಿಗೆ ಹೋಗಿ ಒಂದು ಆಕಳ ತೊಗೊಂಬಂದೆ. ಹ್ಮ್ ಒಂದು ಆಕಳ ತೊಗೊಂಬಂದ ಕೂಲಿ ಆ ಡಾಕ್ಟರ್ ಸಾಹೇಬ್ ಈ ಆಕಳ ಆಗ್ತಾ ಇದ್ದವು. ಹ್ಮ್ ಸೌತೊಳಗೆ ರಾಮನ್ ಸಾವ್ಕಾರ ಆಕಳ ತಂದಿದ್ದ, ಇದನ್ನ 10,000 ಕೊಡ್ತೀನಿ, 500 ಮಾರ್ಯಾನ, ಇಂಥ ಆಕಳ ತೊಗೊಂಡು ಏನು ಮಾಡವನಿ ಅಂತ. ಹ್ಮ್ ಹ್ಮ್ ಕಷ್ಟ ಆಯ್ತಂದು ಹೇಳಿ ನನಗೇನು ಗೊತ್ತಿಲ್ಲ, ಕೊಂಡು ಕೊಟ್ಟಾರ ನಾ ಅಂದೆ. ಹ್ಮ್ ಅಂದ ಕೂಲಿ ಆಗ್ರಿ ಇನ್ನು ನಾವು ಗೊತ್ತಿ ಕೊಡು ಮೇಯಿಸ್ಬೇಕು, ಗೊತ್ತಿ ಕೊಡ್ಬೇಕು, ತಂಗೆ ಗೊತ್ತಿ ಕೊಡ್ಕೊತಿ 2 ತಿಂಗಳಿಗೆ ಆಕಳಿ ಇತ್ತು. ಹ್ಮ್ ಡಾಕ್ಟರ್ ಸಾಹೇಬ್ರು ಬಂದ್ರು. ಹ್ಮ್ ಬಂದು ಏನಂದ್ರಿ, ಮತ್ತು ನಾ ಆಕಳ ಮತ್ತು ಕ್ಯಾನ್ಸರ್ ಬೆರ್ಸ್ ಭಾಳ ಆಗೈತಿ, ಅದಕ್ಕೆ ಏನು ಹಚ್ಬೇಕ್ರಿ ಸಾಹೇಬ್ರ ಅಂತ ನಾ ಕೇಳಿ ಹ್ಮ್ ಕೇಳಿದ ಕೂಲಿ ಬರಪ್ ಹಚ್ಬೇಕು, ಬರಪ್ ಹತ್ತಂದ್ರು ಹೊತ್ತು ನಿಮ್ಗೆ ಬರಪ್ ಸಿಗ್ತಿರ್ಕಿಲ್ರಿ. ಹ್ಮ್ ಅತ್ತೊಂದು ಚಂದಿ ಮಾಡಿ ಹೋಗಿರಿ, ಒಂದು ಚಾದರ್ ತೊಗೊಂಡು ಆಕಳಕ್ಕೆ ಅಂತ ಮ್ಯಾಲೆ ಕಟ್ಟಿ ಹ್ಮ್ ಕಟ್ಟಿ ಅರಿಪಿ ಅವನು ತುರಿಕ್ರಿ, ಬೆಳ್ತಾಕ ಒಂದು 100 ಬರಡ ನೀರು ಹಾಕಿರಿ ಹ್ಮ್ ಕೆಚ್ಚಲ್ರಿ. ಹ್ಮ್ ಅದು ಬೀಸ್ತ್ರಿ, ಯಾಕೆ ಮೆತಾಗ ಬೀಸ್ತ್ರಿ, ಹರಿವತ್ತು ಹಿಂಡಿದ 24 ಲೀಟ್ರ್ ಹಾಲು ಹಿಡಿತಾರೆ, 24 4 ಲೀಟರ್ ಲೀಟರ್ ಹಾಲು ಹಿಡಿತಾರೆ. ಹ್ಮ್ 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 ಹಿಂಡಿದ ಕೂಲಿ ಹತ್ತಿಂದ ಆಕಳ ರೋಗನ ಕಡಿಮೆ ಆತ್ರಿ. 18, 17, 18, 19 ಲೀಟ್ರ್ ಒಪ್ಪತ್ತಿಗೆ ಹಾಕಾಕೈತಿ. ಆ ನಂತರ ತಿಂಗಳ 1 ತಿಂಗಳು 2 ತಿಂಗಳಿಗೆ ಬಿಟ್ಟು ಬಂದು ಡಾಕ್ಟರ್ ಸಾಹೇಬ್ರು ಬಂದರು. ಹ್ಮ್ ಬಂದ ಕೂಲಿನ ಆಕಳ ನೋಡಿ ಬರ್ದು ನೋಡ್ರಿ ತಕ್ಕ ಬಂದ್ರಿ, ಬಂದು ನೋಡ್ರಿ. ನೋಡಿದ ಕೂಲಿನ ಮತ್ತು ಆಕಳ ಎಷ್ಟು ಜಾಗದಾಗ ಕಟ್ತೀಯ ಅಂತಂದ್ರೆ ಬಂದ ಹ್ಮ್ ಆಕಳ ಎಲ್ಲಿ ಕಟ್ಟಿ ಇಲ್ಲ, ನಾ ಇಲ್ಲೇ ಕಟ್ತನು, ಮತ್ತೆ ಎಲ್ಲಿ ಹೋಗ್ಯಲ್ಲ, ಮತ್ತು ತುಚ್ಚಿ ಎಲ್ಲಿ ಹೋಗಿದ್ದಿ, ಹೆಂಡಿ ಎಲ್ಲಿ ಹಾಕೈತೆ ಅಂತ ಕೇಳಿರಿ. ನಾನು ಹ್ಮ್ ಸಾಹೇಬ್ರ ಮನೆಗೆ ಬಂದು ನಾನು ತುಚ್ಚಿನ ಹೋದ್ರೆ ಹೆಂಡಿನೂ ಹಾಕಿಲ್ಲತ್ತೇನೆ, ನಾನು ಬೇಕಾಗ್ತೇನೆ. ಹ್ಮ್ ಅಂದ ಕೂಲಿ ಆತಿಂದ ಎಲ್ಲೋ ಈಗಿಡ್ದಿದೆ ಅಂತ, ನಾನು ಬಿಡುವ ನೀವು ಬಿಡ್ರು, ಮತ್ತು ನೀವು ನನಗೆ ಸರಿ ಹೇಳ್ಬೇಕಲ್ಲ, ಹಿಂಗೆ ಮಾಡ್ಬೇಕಪ್ಪ, ಹಿಂಗೆ ಮಾಡ್ಬೇಕು, ಬಡವದದಿ, ಮತ್ತು ಆಕಳಿಗೆ ಆ ಥರ ನೀ ಏನು ಮಾಡ್ಕೊಳವ, ಅದು ವ್ಯವಸ್ಥೆ ಮಾಡ್ಬೇಕಂತ ಹೇಳಿದ. ಉಚ್ಚಿನೂ ನೆಲಕ್ಕೆ ಹೋಗಿ ಬಿಡ್ತಿರ್ಕಿಲ್ಲ, ನಾ ಹೆಂಡಿನೂ ನೆಲಕ್ಕೆ ಹಾಕ್ಬಿಡ್ತಿರ್ಕಿಲ್ಲ. ಅವನು ಉಚ್ಚಿ ಒಂದು ಹೆಂಡಿ ಬೋಗನ್ ಮಾಡಿ ಇದನ್ನ ಮಾಡಿ ಕೆಂಬಿಟ್ರಿ, ಆ ಹೆಂಡಿಗೆ ಒಂದು ಕೆಂಬಿಟ್ಟು ಮಾಡಿದ್ರಿ, ಅದನ್ನ ಬರ್ಸಂತ ಅದನ್ನ ಹೊಯ್ದ್ರಿ, ಇದನ್ನ ಬರ್ಸಂತ ಹೆಂಡಿ ಹಾಕಿದ್ರಿ. ಹಿಂಗೆ 3-4 ವರ್ಷ ತನಕ ಹಿಂಗೆ ತೆಗ್ರಿ. ಆಕಳ ಕ್ಯಾನ್ಸರ್ ಹೋಗಿ ಕಾಲಾಗ ಸಿಕ್ಕಿ ಮಲಿ ಹರಿದ್ರಿ. ಮಲಿ ಹರಿದ ಕೂಲಿನ ಆಕಳ ಸ್ವಾಮಿಗಳು ಕೊಟ್ಟು ಬಿಡ್ರಿ. ಆ ನಂತರ ನಮ್ಗೆ ದೇವ್ರ ಸುಖ ಮಾಡಿ ಯಾರೇ ರಾಮನಗೌಡ ಪಾಟೀಲ್ ರೀ, ಮುರುಗಪ್ಪ ನ್ಯಾಮಗೌಡ ಮತ್ತು ಬಸವರಾಜ್ ಹೊಸರ, ಇವ್ರನ್ನ ಕೇಳಿ ಆಕಳ ಮಾಡಿ ಎತ್ತುಗಳು ಮಾರಿ ಆಕಳ ತೊಗೊಂಡು ಮತ್ತು ಅದ್ರಿಂದ ಸುಖ ತಿನ್ಕತ್ತಕ ಈಗ ನಾ ಮಾಡಿದಂಗೆ ಮಕ್ಕಳು ಮಾಡ. ನಮ್ಮ ಊರಾಗ ಬರೀ ಹೆಣ್ಮಕ್ಳ ಗಂಡು ಮಕ್ಕಳ ದಿವಸ ತೆಗೆದುಕೊಕ್ಕಿಲ್ಲ, ದಗದ ಮಾಡೋದು ಹಂಗೆ ಬರೋದು ಮಾಡ್ತಾರೆ. ಮಾಡಾಕತ್ತಾನ ಗೌಡ್ರದು ಏನಂದ್ರು, ಇಲ್ಲ ಬೇಡ ನಮ್ಮಲ್ಲಿ ಆಕಳ ಮಾಡ್ಸು, ಆಕಳ ಮಾಡ್ಸಿದ್ವರನ ದಿವಸ ಒಂದು ಹಿಡಿ ಮೇವು ತೊಗೊಂಡ್ಬರ್ತಾರೆ. ಮೇವು ತಂದು ಹಾಕಿರಂದ್ರೆ ಹರಿವತ್ತು ಹೆಣ್ಮಕ್ಳು ಹಿಂಡಿ ಅವ್ರ ಇದಕ್ಕೆ ಹಾಕಾರ, ಅವ್ರದ್ದು ಒಂದು ಆಕತಿ, ಇವ್ರದ್ದು ಒಂದು ದಗದಾಕತಿ. ಅದಕ್ಕೆ ಸುಖ ಆಕೈತಿ, ನಮ್ಮ ಊರಿಗೆ ಸುಖ ಆಕೈತಿ. ಮತ್ತು ಇದನ್ನ ಆಕಳಗಳು ಮಾಡ್ಸೋಣ ತೆಲಾರ್ಕಲ್ಲಿ ಆಕಳಗಳು ಮಾಡಿಸ್ರಿ. ಈಗ ಎಲ್ಲರೂ ಇಡೀ ಊರೆಲ್ಲರೂ ಆಕಳ ಮಾಡ್ಯಾರ್ರಿ. ಅವ್ರ ಭೂಮಿನ ಬೆಳೆ ಹಾಕತೈತ್ರಿ. ಮತ್ತು ಅವ್ರಿಗೆ ದಿವಸ ಶುಕ್ರವಾರನು 10ನೇ ತಾರೀಕು ಒಂದು ಬಿಲ್ ಆಗತೈತಿ. ಬಿಲ್ ಆಗೈತಿ, ಅದರಿಂದ ಎಲ್ಲರೂ ಅಗದಿ ಆರಾಮ್ ಊಟ ಮಾಡ್ತಾರೆ ರೀ. ಅವ್ರ ಆಕಳುಗಳು ವ್ಯವಸ್ಥೆ ಮಾಡ್ತಾರೋ, ತಮಗೂ ಒಂದು ರೊಟ್ಟಿ ಸಿಕ್ಕೈತಿ, ಮತ್ತು ಭೂಮಿಗೂ ಒಂದು ರೊಟ್ಟಿ ಸಿಗಾಕೈತಿ. ಯಾಕ್ರಿ, ನಮ್ಮ ಗೊಬ್ಬರ ಆಗ್ತೈತಿ, ಗೊಬ್ಬರ ಆದ್ರಿಂದ ಭೂಮಿ ಬೆಳೆ ಆಗ್ತೈತಿ. ಇದು 2 ಮಾತು ಹೇಳಿ ನಾನು ಮುಗಿಸ್ತೇನೆ. ತುಂಬಾ ಸಂತೋಷ ಸರ್. ಹಾಗೆಯೇ ಭೀಮಪ್ಪ ಬೇಳೂರು ಸರ್, ತಾವು ಕೂಡ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿದ್ದೀರಿ, ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀರಿ. ಸಂಸ್ಥೆಯ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಏನಿದ್ರಲ್ಲ ಅವತ್ತು ಆಕಳುಗಳು ತರೋದು, ಹಾಲು ನಟ್ಟೋದು, ಹಾಕೋದು. ನಮಗೂ 2 ಎಕರೆ ಜಮೀನು ಐತ್ರಿ ಮೊದಲ. ಅಷ್ಟೇ ಮಾಡ್ಕೊತ ಈಗ ದಿವಸ ಒಂದು 50 ಲೀಟರ್ ತನಕ ಹಾಲು ಹಾಕಿವ್ರಿ ನಾವು. ಅದರಿಂದ ಏನೇನು ಅನುಕೂಲ ಆಗಿದೆ ಸರ್? ಅನುಕೂಲ ಆಗಾಕಂದ್ರಿ, ಈಗ ನಾವೆಲ್ಲ ಬೋರ್ಗಳು ಹಾಕಿ ಎಲ್ಲ ಮಾಡ್ಕೊಂಡು ಕಿಸಿಂದ ಬೇರೆ ಜಿಲ್ಲಾದಾಗ ಹೋಗಿ ಒಂದು ತಾಲೂಕದಾಗ ಒಂದು 6 ಎಕರೆ ಜಮೀನು ತೊಗೊಂಡ್ರಿ. ಇದರಿಂದ ನಾವೆಲ್ಲ ಇನ್ಕಮ್ ಮಾಡೋದು. ನಮ್ದು ಮೊದಲು ಏನು ಇದ್ದಿದ್ದಿಲ್ರಿ ಇಲ್ಲಿ ಎಲ್ಲ ಹಾಲಿಂದ. ಈಗಾದ್ರೂ ನಾವು ಬಡ್ಡಿ ಅಂದ್ರೆ ಹಾಕೋತ ಬಂದಿದ್ವಿ, ಹಾಕೊಂಡು ತಂದು ಬೆಂಗಳೂರಿಗೆ. ಈಗಾದ್ರೂ ಅದು ಮಾಡ್ಕೋತ ಬಂದಿದ್ವಿ. ಈಗಾದ್ರೂ ದಿವಸ ಒಂದು 25-30 ಲೀಟರ್ ಹಾಲು ಹಾಕ್ತಿವಿ, ಚಾಯ್ಸಿಗೆ ಒಂದು 20 ಲೀಟರ್ ಹಾಕತ್ತೀವಿ. ಅವತ್ತಿಂದ ಇವತ್ತಿವರೆಗೂ ಕಂಟಿನ್ಯೂ ಮಾಡ್ಕೊಂತ ಬರ್ತಾ ಇದ್ದೀವಿ ಸರ್. ಅದು ತಮ್ಗೆ ಖುಷಿ ಕೂಡ ಕೊಟ್ಟಿದೆ ಸರ್. ಖುಷಿ, ಅದರಿಂದ ನಮ್ಗೆ ಅನುಕೂಲ ಆಗೈತ್ರಿ. ಅದೆಲ್ಲ ನಾವು ಈಗ ಮಕ್ಕಳ ಮೊಮ್ಮಕ್ಕಳ ಎಲ್ಲ ಅದರಿಂದ ಚಲೋ ಐತ್ರಿ ನಮ್ಗೆ. ತುಂಬಾ ಸಂತೋಷ ಸರ್. ಹಾಗೆಯೇ ಸಂಸ್ಥೆಯ ಇನ್ನೊಬ್ಬ ನಿರ್ದೇಶಕರಾದಂತಹ ದರಪ್ಪ ಸರ್, ತಾವು ಕೂಡ ಸಂಸ್ಥೆ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೀರಿ.
ಸಂಸ್ಥೆ ಈಗ ಪ್ರಗತಿ ಪಥದಲ್ಲಿ ಬೆಳೀತಾ ಇದೆ, ತಾವೇನಂತೀರಿ ಸರ್? ನಮ್ಮನ್ನು ಹಾಕದವ್ರೆ ಒಂದ್ 2-3 ಹಾಲು ತಂದು ಹಾಕ್ತಿವ್ರಿ, ಚಲೋ ಐತ್ರಿ. 25 ವರ್ಷ ಆಯ್ತು ಸದಸ್ಯರು. ಎಲ್ಲ ಹಂದಿಗುಂದದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಆಕಳಿದೆ. ತಮ್ಮ ಒಂದು ಸಹೋದರರಾಗ್ಬೋದು ಇಲ್ಲ ಸ್ನೇಹಿತರಾಗ್ಬೋದು, ಹೇಗಿದೆ ಸರ್ ಎಲ್ಲ ಕಾಂಪಿಟೇಷನ್ ಎಲ್ಲ? ಅಂದ್ರೆ ನಮ್ಮ ಆಕಳಕ್ಕಿಂತ ಅವರು ಆಕಳು ಹೇಗೆ, ಇಲ್ಲ ಹೆಚ್ಚು ಹಾಲು ಹಿಂಡುದು ಹೇಗೆ ನಡೀತಿದೆ ಸರ್? ಅಂದ್ರೆ ಒಂದು ಹೊಸದೊಂದು ಪ್ರೋತ್ಸಾಹ ಸರ್. ಒಬ್ಬರಿಗಿಂತ ಒಬ್ರು ಹೆಚ್ಚಿರೋರ್ಲಿ ಸರ್. ಇಲ್ಲ ಒಂದ್ ಕಡೆ ಸಂಸ್ಥೆಯಿಂದ ಒಂದು 10ನೇ ತಾರೀಕಿಗೆ ಅದು ಬಿಲ್ ಆಗುದು. 10 ಲೀಟರ್ ಹಿಂಡುತ್ತಾವ್ರಿ. 10 ಲೀಟರ್ ಜೊತೆಗೆ ಸರ್ ಈಗ ಆಕಳಿಗೆ ಒಳ್ಳೆ ಮೇವು ಕೂಡ ಸಿಗ್ಬೇಕು. ಸುತ್ತಮುತ್ತಲ ಭಾಗದಲ್ಲಿ ಯಾವ ರೀತಿ ಅದಕ್ಕೆ ಅನುಕೂಲ ಆಗಿದೆ ಸರ್? ಸಜ್ಜಿ ಮೇವು ಹಚ್ತೀವ್ರಿ, ದಂಡಿರಿ, ಕಬ್ಬಿನ ಮರಿರಿ, ಕೊರದ್ ಹಾಕ್ತಿವ್ರಿ. ಮಿಷಿನ್ ಅದಾವ್ರಿ, ಕನಿಕಿರಿ 3 ಕೂಡಿಸಿ ಕೊರದ್. ಇದೆಲ್ಲ ಮಾಡಿ ಒಂದು ಅನುಕೂಲಕರ ವಾತಾವರಣ ನಿರ್ಮಾಣ ಆಗಿದೆ. ತುಂಬಾ ಸಂತೋಷ ಸರ್. ಹಾಗೆಯೇ ಫಕೀರಪ್ಪ ಸರ್, ತಾವು ಕೂಡ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿದ್ದೀರಿ. ಸಂಸ್ಥೆಯ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಎಲ್ಲರಿಗೆ ನಮಸ್ಕಾರಗಳು. ಈ ಗೌಡದಿಂದ ಇದಾಗಿದ್ದು ನಾವು ಗೌಡದಾಗ ನಮ್ಮನ್ನ ಸದಸ್ಯ ಮಾಡಿ ಡೈರೆಕ್ಟರ್ ಮಾಡಿದೆ. ಮಾಡಿ ಒಂದು 2 ಆಕಳ ತಗೊಂಡೆ. 2 ಆಕಳ ತಗೊಂಡ್ ಬಳಕ ಒಂದು ಸುಳ್ಳು ತಂದು ಆಕಳೈತಿ, ಅದನ್ನ ಕಡಿಯಾಕ ಕೊಡಾಕತ್ತಿದ್ವಿ. ಅದನ್ನ ನಾ ತಗೊಂಡ ಅದನ್ನ ಗಾಬ್ ಮಾಡಿದೆ ಸರ್. ಗಾಬ್ ಮಾಡಂದ್ರೆ ಅದ ಗಾಬ್ ಹಿಡಿತೆ. ಗಾಬ್ ಹಿಡಿಯಂದ್ರೆ ಹಂಗಾಗಿ ಬಸ್ಸುಗ ಹಿಡಿದೆ. ಬಸ್ಸುಗ ಕಾಕನ ಇಲ್ಲಿ ಹಾಲು ಹಾಕ್ತಾ ಬಂದ್ರೆ ಹಾಲು ಹಾಕೋತ ಹಂಗ ಬಂದೆ. ಮೊದಲು 2 ಲೀಟರ್ ಹಾಲು ಹಾಕ್ತಿದ್ದೆ. ನಾ ಅಲ್ಲಿ ಮೊದಲು ಅಭಿಷಾಗಿದ್ದೆ. ಅಭಿಷಾದಿಂದ ಹಂಗ ಹಾಕೋತ ಬಂದೆ. ಹಂಗ ಹಾಕೋತ ಬಂದು ಹಂಗ ಚಾಲು ಐತೆ. ಆಕಳ 10 ಆಕಳ ತಗೊಂಡಿದ್ದ ಮಾಡಿದ್ದೆ. ಮಾಡಿ 8ರಿಂದ 10 ಮಟ ಹಾಲು ಹೋಗಿದ್ದು ರೀ. 1-2 ಆಕಳ ಸತ್ತೋದೆ. ನಾನು ಸಾಯಂದ್ರೆ ಕಡಿಮೆ ಮಾಡಿದ್ದೆ. ಒಟ್ಟ 3 ಆಕಳ ಮಾಡಿದ್ದೆ. ಈ ಮೂಲಕ ಒಂದು ಹೈನುಗಾರಿಕೆ ನಡೀತಿದೆ, ಚಾಲು ಐತಿ ಸರ್. ತುಂಬಾ ಸಂತೋಷ ಸರ್. ಅದೇ ರೀತಿ ಚೆನ್ನಪ್ಪ ಸರ್, ತಾವು ಕೂಡ ಸಂಸ್ಥೆಯಲ್ಲಿ ನಿರ್ದೇಶಕರು. ತಮ್ಮ ಅಭಿಪ್ರಾಯ ಏನು ಸರ್ ಸಂಸ್ಥೆ ಬಗ್ಗೆ? ನಮಸ್ಕಾರ ಸರ್. ನಾವು ಒಬ್ಬ ಸಂಘದ ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ದೀವಿ ಸರ್. ಈಗ ಹೈನುಗಾರಿಕೆ ಒಳಗ ಹಲವಾರು ನಮೂನಿ ಐತಿ ಸರ್. ನಾವು ಹಚ್ಚೋದು, ಮುಂದೆ ಕಣಕಿ ತರೋದು, ಪಟ್ ತರೋದು. ಈಗ ಆಸಕ್ತಿಯಿಂದ ಮಾಡಿದ್ರೆ ಹೈನುಗಾರಿಕೆ ಉದ್ಯೋಗ ಚಲೋ ಐತಿ ಸರ್. ಈಗ ಆದಷ್ಟು ಒಳ್ಳೇದೈತ್ರಿ. ಈಗ ಹೊಲದ ಉತ್ಪನ್ನಕ್ಕಿಂತ ಜಾಸ್ತಿ ಬರುತ್ತೆ ಸರ್ ಮಾಡ್ಕೊಂಡ್ರೆ. ಅದಕ್ಕೆ ಎಲ್ಲಾರು ಶ್ರಮಿಸಿದ್ರೆ ಒಳ್ಳೇದಾಕೈತ್ರಿ. ಮತ್ತ ಡೈರಿಯಾಕು ಹೆಚ್ಚಿನ ಹಾಲು ಬರೋದ್ರಿಂದ ನಮ್ಮ ಸಂಸ್ಥೆನೂ ಬೆಳಿತೈತ್ರಿ. ಎಲ್ಲಾ ನಮೂನಿ ಅನುಕೂಲ ಐತಿ ಸರ್. ತುಂಬಾ ಸಂತೋಷ ಸರ್. ಹಾಗೆಯೇ ಸಂಸ್ಥೆ ಮ್ಯಾನೇಜರ್ ಆದಂತಹ ಬಸವರಾಜ್ ಹೊಸೂರ್ ಸರ್, ಸಂಸ್ಥೆ ಪ್ರಾರಂಭದಿಂದ ಯಾವ ರೀತಿ ಪ್ರಗತಿಯನ್ನು ಕಂಡುಕೊಂತ ಬಂತು? ಅಂದ್ರೆ ಪ್ರಾರಂಭದಲ್ಲಿ ಗ್ರಾಹಕ ಬಂಧುಗಳು ಎಷ್ಟು ಜನ ಇದ್ರು, ತದನಂತರ ಈಗ ಎಷ್ಟು ಜನ ಸದಸ್ಯರಾಗಿದ್ದಾರೆ ಸರ್? ಒಂದ್ಸಲ ಮೆಂಬರ್ ಮಾಡಿದ್ವಿ ಸರ್. ಅವರೆಲ್ಲರೂ ಹಾಲು ಹಾಕ್ತಿದ್ರು. ಮೊದಲ ಬರ್ತಾ ನಮ್ಮ ಡೈರಿಂಗಾಗಿ ವಿಶ್ವಾಸ ಬಂದಂಗೆ ಮೊದಲು 10 ಮಂದಿ 5 ಮಂದಿ ಹಿಂಗೆಲ್ಲ ಚಾಲೂ ಆಗಿ ಈಗ ನಮ್ಮ ಮತ್ತೆ ಹಾಲು ಹಾಕಿ ಹೋದವ್ರು ನಮ್ಮ ಸಂಘಕ್ಕೆ 1,000 ತನಕ ಮಂದಿ ಇದ್ದಾರೆ. ಅಂದ್ರೆ ಅಷ್ಟು ಮಂದಿ ಬಿಡ್ತಾರೋ, ಮತ್ತೆ ಬೇರೆ ಮಂದಿ ಬರ್ತೀವಿ. ಪ್ರತಿನಿತ್ಯ ಒಂದು 300 ಮಂದಿ ಕಂಟಿನ್ಯೂ ಇರ್ತಾರೆ. ಈ ಮೂಲಕ ಒಂದು ಸಂಸ್ಥೆಯ ಒಂದು ಗ್ರಾಹಕ ಬಂಧುಗಳ ಸದಸ್ಯತ್ವ ನಡ್ಕೊಂಡು ಬರ್ತಾ ಇದೆ. ಜೊತೆಗೆ ಸಂಸ್ಥೆಯಲ್ಲಿ ಷೇರು ಬಂಡವಾಳ ಎಷ್ಟಿದೆ ಸರ್ ಈಗ? ಆಗ 10 ರೂಪಾಯಿ ಇತ್ತು ಸರ್. ಇದರಿಂದ 100 ರೂಪಾಯಿ ಮಾಡಿದ್ರಿ. ಟೋಟಲ್ ಅದು ಮೊತ್ತದಲ್ಲಿ ಎಷ್ಟಿದೆ ಸರ್? ಈಗ 1820 ರೂಪಾಯಿ ಆಯ್ತು ಒಟ್ಟ. ಜೊತೆಗೆ ಸರ್ ಈಗ ಹೋದ ಫೈನಾನ್ಷಿಯಲ್ ಇಯರ್ ಅಲ್ಲಿ ದುಡಿಯೋ ಬಂಡವಾಳ ಎಷ್ಟಿತ್ತು? ಅಂದ್ರೆ ಇದು ಟೋಟಲ್ ಮೊತ್ತದಲ್ಲಿ ಸರ್ 4 ಕೋಟಿ ರೂಪಾಯಿ ಸರ್. ರೈತರಿಗೆ ಒಂದು ಗ್ರಾಹಕ ಬಂಧುಗಳಿಗೆ ಡಿವಿಡೆಂಡ್ ಕೂಡ ಕೊಡ್ಬೇಕಾಗುತ್ತೆ. ಹೌದು ಸರ್. ತಾವೇನಾದ್ರೂ ಡಿವಿಡೆಂಡ್ ಏನಾದ್ರು ಕೊಟ್ಟಿದ್ದೀರಾ? ಡಿವಿಡೆಂಡ್ ಕೊಟ್ಟು ಸರ್ 19 ಲಕ್ಷ ರೂಪಾಯಿ ಕೊಟ್ಟಿವ್ರಿ. ಸಿಬ್ಬಂದಿ ಬೋನಸ್ ಆತು. ಈ ಹಾಲು ಉತ್ಪಾದಕರಿಗೆ 2 ಕೋಟಿ 19 ಲಕ್ಷ ರೂಪಾಯಿ ಬೋನಸ್ ಕೊಟ್ಟಿವಿ. ಹೋದ ಫೈನಾನ್ಷಿಯಲ್ ಇಯರ್ ಅಲ್ಲಿ ಸಂಸ್ಥೆ ಎಷ್ಟು ಒಂದು ಲಾಭವನ್ನ ಮಾಡಿದೆ? 37 ಲಕ್ಷ ರೂಪಾಯಿ ಲಾಭ ಆಗಿದೆ ಸರ್. ಹಾಲು ಭಾಳ ಜಾಸ್ತಿ ಇತ್ತು. 37 ಲಕ್ಷ. 1986ರಲ್ಲಿ ಸಂಸ್ಥೆ ಪ್ರಾರಂಭ ಆಗ್ತದೆ. ತಾವು ಈಗ ಅಲ್ಲಿಂದ ಇಲ್ಲಿವರೆಗೂ ಕೂಡ ಬೇರೆ ಬೇರೆ ಸಂಸ್ಥೆಗಳಿಂದ ಏನಾದ್ರು ಸಹಾಯವನ್ನು ಏನಾದ್ರು ತಗೊಂಡಿದ್ದೀರಾ? ಇಲ್ಲ ತಮ್ಮ ಸಂಸ್ಥೆಯಿಂದನೇ ಏನೋ ಒಂದು ಪ್ರಗತಿಯನ್ನು ಸಾಧಿಸಿದಿರಿ? ಸಂಸ್ಥೆಯಿಂದನೇ ಎಲ್ಲದನ್ನು ಕೂಡ ಎಲ್ಲ ನಮ್ಮ ಸಂಸ್ಥೆಯಿಂದ ಸರ್. ಬೇರೆದವ್ರ ಕಡೆಯಿಂದ ಏನ್ ಕೇಳಿಲ್ರಿ. ಅವಾಗ ಬಿಲ್ಗಳು ಸ್ವಲ್ಪ ಕಡಿಮೆ ಇದ್ದಾಗ ನಮ್ಮ ಡೈರೆಕ್ಟರ್ಗಳು 1,000 ರೂಪಾಯಿ ನಮ್ಮ ಡೈರಿಗೆ ಜಮಾ ಮಾಡಿದ್ದಾರೆ. ಹೊಳ್ಳಿ ನಮ್ಮೆಲ್ಲ ಲಾಭ ಅಂತ ಅವ್ರು 1,000 ರೂಪಾಯಿ ಕೊಟ್ಟರಿ. ಅದನ್ನ ಬಿಟ್ಟರೆ ನಾವು ಬೇರೆ ಕಡೆ ಎಲ್ಲಿ ಸಾಲ ಕೇಳೋದು ಇದನ್ನ ಏನ್ ಮಾಡಿಲ್ಲ ಸರ್. ಜೊತೆಗೆ ಸರ್ ಈಗ ಪ್ರತಿ ವರ್ಷ ಒಂದು ಆಡಿಟ್ ವರ್ಗೀಕರಣ ಆಗುತ್ತೆ. ಹೌದು. ತಮ್ಮ ಒಂದು ಸಂಸ್ಥೆ ಯಾವ ಒಂದು ಶ್ರೇಣಿಯನ್ನು ಪಡ್ಕೊಂಡಿದೆ ಸರ್? ಎಲ್ಲ ವರ್ಗ ಇದೆ. ಎ ವರ್ಗನೇ ಪಡ್ಕೊಂಡಿದೆ. ತುಂಬಾ ಸಂತೋಷ ಸರ್.
ಅದೇ ರೀತಿಯಾಗಿ ಸಂಸ್ಥಾಪಕ ಅಧ್ಯಕ್ಷರೇ, ಸಂಸ್ಥೆ ಸಾಕಷ್ಟು ಒಂದು ಬಹುಮಾನವನ್ನು ಗಿಟ್ಟಿಸಿಕೊಂಡಿದೆ. ಜೊತೆಗೆ ಒಂದು ಪ್ರಗತಿಯನ್ನು ಪರಿಗಣಿಸಿ ಒಂದು ಆಕಳ ಬಗ್ಗೆನೂ ಕೂಡ ಚರ್ಚೆ ಮಾಡುವಾಗ ಹೇಳ್ತಿದ್ದೀರಿ, ಪ್ರಶಸ್ತಿಯನ್ನು ಕೂಡ ಮುಡಿಗೇರಿಸಿಕೊಂಡಿದೆ ಸರ್, ಅದ್ರ ಬಗ್ಗೆ ಹೇಳಿ ಸರ್. ನಮ್ಮ ಸಂಸ್ಥೆ ಹಾಲು ಹೆಚ್ಚಾದ್ಮೇಲೆ ನಮ್ಮ ಬೆಳಗಾವಿ ಜಿಲ್ಲೆಯೊಳಗನ ಮೊದಲ ರಾಯಬಾಗ ತಾಲೂಕಿನೊಳಗೆ ಪ್ರಥಮ ಬರ್ತೈತ್ರಿ. ಒಂದು 2 ವರ್ಷದೊಳಗೆ ನಮ್ಮ ಜಿಲ್ಲೆಗಿನ ನಮ್ದು ಪ್ರಥಮ ಸ್ಥಾನ ತಗೊಳ್ತೈತ್ರಿ 3-4 ವರ್ಷ. ಆನಂತರ ಬರೀ ಅವ್ರು ಅಷ್ಟ ತಗೋತಾರ ತಿಳ್ಕೊಂಡು ಅವ್ರ ಮಂದೆಲ್ಲ ಇದನ್ನ ಚಾಂಪಿಯನ್ ಬೇರೆ ಮಾಡೋತಂದ್ರು. ನಮ್ಗೆ ಬೆಳಗಾವಿ ಜಿಲ್ಲೆದೊಳಗೆ 14 ವರ್ಷ ನಮ್ದು ಸಂಸ್ಥೆ ಇದ್ದಿದ್ದು ಚಾಂಪಿಯನ್ ಆಗಿ ಸೇವೆ ಸಲ್ಲಿಸೈತ್ರಿ. ಅದು ಅಲ್ದನ ಈ ಒಂದು ಸಂಸ್ಥೆ ಒಳಗೆ ನಾವು ರೈತರಿಗೆ ಕಾಂಪಿಟೇಷನ್ ಮಾಡಲಿಕ್ಕೆ ನಾವು ಪ್ರತಿ ವರ್ಷ ನಮ್ಮ ಜನರಲ್ ಬಾಡಿ ಒಳಗೆ ನಾವು ಯಾರು ಹಾಲು ಹೆಚ್ಚಾಗ್ತಾರ ಅವ್ರಿಗೆ 2,000-3,000 ರೂಪಾಯಿ ಬಹುಮಾನಗಳನ್ನು ಕೊಡ್ತಿದ್ದೆವು. ಅದು ಅಲ್ದನ ನಮ್ಮ ಹಸುಗಳ ಪ್ರದರ್ಶನ ಮಾಡ್ತಿದ್ದೆವು, ಕರುಗಳ ಪ್ರದರ್ಶನವನ್ನು ಮಾಡಿಸಿದ್ದೀವಿ. ಇವೆಲ್ಲ ಒಂದು ಕಾಂಪಿಟೇಷನ್ ಮಾಡಿ ರೈತರನ್ನು ಹುರಿದುಂಬಿಸಿ ಸಂಸ್ಥೆಗೆ ಹಾಲನ್ನು ಹೆಚ್ಚಿನ ಸಂಖ್ಯೆಯೊಳಗೆ ತಗೊಂಡು ಜಿಲ್ಲೆಯೊಳಗೆ ನಮ್ಮದು ಪ್ರಥಮ ಸ್ಥಾನ ಯಾವತ್ತೂ ಬಂತು. ಆನಂತರ 1 ವರ್ಷ ನಮ್ಮದು ಕರ್ನಾಟಕ ಮಹಾಮಂಡಳಿಗೆ 2ನೇ ಸ್ಥಾನ ಬಂದಿತ್ತು. ಅದರ ನಂತರ ಈಗ ನಮ್ಮದು ಊರಲ್ಲಿ ಮತ್ತು ಹಲವಾರು ಕಾಂಪಿಟೇಷನ್ ಇದಿರೋದ್ರಿಂದ ಮತ್ತು ಲಾಭವನ್ನು ಹೆಚ್ಚುಗೊಳಿಸೋದ್ರಿಂದ ನಮ್ಮ ಸಂಸ್ಥೆಯ ಈಗಿನ ಕೆಲವೊಂದು ಯೋಜನೆಗಳನ್ನು ನಾವು ಆತ್ಮಾವಲೋಕನ ಮಾಡಿದಾಗ ನಾವು ಈಗ ಬೆಳಗಾವಿ ಜಿಲ್ಲೆಯೊಳಗೆ ಈ ನಮ್ಮ ಕಾರ್ಯದರ್ಶಿ ಮತ್ತು ವರ್ಕರ್ಸಿಗೆ ಅಂದ್ರೆ ನಮ್ಮ ಸಿಬ್ಬಂದಿ ವರ್ಗಕ್ಕೆ ನಾವು ಈಗ 2 ವರ್ಷದಿಂದ ಪೇಮೆಂಟ್ ಕೊಡ್ತೀವಿ ಸರ್. ಅದನ್ನು ಯಾವ ಬೆಳಗಾವಿ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯದೊಳಗನ ನಮ್ಮ ಕೊಡುವಷ್ಟು ಪೇಮೆಂಟ್ ಯಾವ ಡೈರಿ ಒಳಗೂ ಕೊಡೋದಿಲ್ಲ. ನಾವು ಅವರಿಗೆಲ್ಲ ಒಂದು PF ಮಾಡೋದಾಗಲಿ, ಅವ್ರ ಪ್ರಾವಿಡೆಂಟ್ ಫಂಡ್ ಮಾಡೋದಾಗಲಿ, ನೌಕರರ ಬೋನಸ್ ಕೊಡೋದಾಗಲಿ ಅವ್ರಿಗೂ ನಾವು ಉತ್ತೇಜನ ಕೊಡ್ತೀವಿ. ಅದು ಅಲ್ಲದೆ ನಾವು ರೈತರಿಗೂ ಬಡ್ಡಿ ರಹಿತ ಸಾಲ ಈಗ ICICI ಬ್ಯಾಂಕ್ನಿಂದ ಒಂದು 3 ಕೋಟಿ ರೂಪಾಯಿ ಬಡ್ಡಿ ಇಲ್ಲದ ಸಾಲ ಕೊಟ್ಟಿದ್ದೀವಿ. ಅದು ನಮಗೆ ಉತ್ತಮ ಸಂಸ್ಥೆಯಿಂದನೇ ಕೊಟ್ಟಿದ್ದೀರಿ. ಸಂಸ್ಥೆಗೆ ಜವಾಬ್ದಾರಿ ವಹಿಸಿ ಅವ್ರಿಗೆ ಕೊಟ್ಟರು ಅವ್ರ ಕಡೆಯಿಂದ. ಆದ್ರೆ ಅವ್ರು ಸಬ್ಸಿಡಿ ಕೊಟ್ಬಿಟ್ರು ಸರ್ ನಮ್ಮ ಕೇಂದ್ರ ಸರ್ಕಾರದಿಂದ. ಒಂದು ಕಟಬಾಕಿ ಇಲ್ಲದೆ ಸಮಯದಲ್ಲಿ ಯಾವ ಸಂಸ್ಥೆ ನಡೀತೈತಿ ಅವರಿಗೆ ಬಡ್ಡಿ ರಹಿತ ಸಾಲ ಕೇಂದ್ರ ಸರ್ಕಾರದವ್ರು ಕೊಟ್ಟರು. ಅದಕ್ಕೆ ICICI ಬ್ಯಾಂಕ್ನವ್ರು ನಮ್ಗೆ ಕೊಟ್ಟರು, ನಾವು ರೈತರಿಗೆ ಕೊಟ್ಟರು. ಹಿಂಗಾಗಿ ಬಡ್ಡಿ ರಹಿತ 3 ಕೋಟಿ ರೂಪಾಯಿ ಸಾಲ ಕೊಟ್ಟಿವಿ. ಇದರಿಂದ ನಮ್ಮಲ್ಲಿ ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯೊಳಗೆ ನಮ್ಮ ಈಗ ಹಾಲಿನ ಒಂದು ಸರ್ಕಾರಿ ದವಾಖಾನೆ ಇರ್ಬೋದು ನಮ್ಮಲ್ಲಿ. ಅಂದ್ರೆ BVSC ತಾಲೂಕಾ ಮಟ್ಟದಲ್ಲಿ ಇರುವಂಥ ದವಾಖಾನೆ ನಮ್ಮ ಮಂದಿಗೊಂದು ಗ್ರಾಮದಲ್ಲಿ ಐತೆ ಅಂತೇಳಿ ಹೇಳ ಬಯಸ್ತೀವಿ ನಾವು. ಅದು ಅಲ್ದನ ನಮ್ಮ AI ಮೊದಲು ಮಾಡೋರು ನಮ್ಮ ಸುವರ್ಣವ್ರು ಹತ್ತಿದ್ರು, ಶಿವಲಿಂಗಪ್ಪ ಅವರು ಡಾಕ್ಟರ್ ಎಮರ್ಜೆನ್ಸಿ ಬರೋದು ಹಗಲೆಲ್ಲ ನೋಡೋದು ಇವರ ಒಂದು ಪರಿಶ್ರಮ ಅವರೆಲ್ಲ ಮಾಡಿದ್ದು ನೋಡಿ ಅವ್ರು ಕಲ್ಕೊಂಡು ನಾವು BVSC ಡಾಕ್ಟರ್ ಜೋಡಿ ನಮ್ಮ ಡಾಕ್ಟರ್ ಅಂದರೆ ನಮ್ಮ AI ಮಾಡುವಂಥ ಡಾಕ್ಟರ್ ಕಾಂಪಿಟೇಷನ್ ಮಾಡಕ್ಕೆ ಮಾಡಿದ್ರು ಅನ್ನಕ್ಕೂ ನಮಗೊಂದು ಹೆಮ್ಮೆ ಅನಿಸ್ತದೆ. ಅವರ BVSC ಮುಗಿಸಿದ ಡಾಕ್ಟರ್ ಜೋಡಿಗೆ ಇವರು ನಮ್ಮವ್ರು ಅಷ್ಟು ಸ್ಪರ್ಧೆ ಮಾಡಿದರು. ಅಷ್ಟು ಮಾಡಿ ನಾವು ಎಲ್ಲ ಹಸುಗಳ ಸೇವೆಯನ್ನು ಮಾಡಿದರು. ಅವ್ರಿಗೂ ಇವತ್ತು ಎಲ್ಲ ಒಂದು ಕೃಷಿ ಪಂಡಿತ ಪ್ರಶಸ್ತಿನೂ ಬಂದದ್ದು ನಮ್ಮ AI ಮಾಡಿದವ್ರಿಗೆ. ಹಿಂಗೆಲ್ಲ ನಮ್ಮ ರೈತರ ಭಾಳ ಸಹಕಾರ ಮತ್ತು ಎಲ್ಲ ಒಂದು ಕಾಂಪಿಟೇಷನ್ ಆಯ್ತು. ತುಂಬಾ ಸಂತೋಷ ಸರ್. ಅದರ ಜೊತೆಗೆ ಸಂಸ್ಥೆಯಿಂದ ವಿಶೇಷ ಸವಲತ್ತುಗಳನ್ನು ಕೂಡ ಕೊಡಲಾಗ್ತದೆ ಗ್ರಾಹಕ ಬಂಧುಗಳಿಗೆ. ಅವರನ್ನ ಕರೆದು ಸನ್ಮಾನ ಮಾಡೋದಾಗ್ಲಿ, ಈ ತರ ಒಂದು ಏನು ವಿಶೇಷ ಒಂದು ಸವಲತ್ತುಗಳನ್ನು ಅವ್ರಿಗೆ ನೀಡ್ತಾ ಇದ್ದೀರಿ ಸರ್? ಸರ್ ಅವ್ರಿಗೆ ಈ ಶುದ್ಧ ಹಾಲು ಉತ್ಪಾದನೆ ಸಲುವಾಗಿ ಪ್ಲಾಸ್ಟಿಕ್ ಕ್ಯಾನ್ ಇರ್ಬೋದು, ಅಲ್ಯೂಮಿನಿಯಂ ಕ್ಯಾನ್, ಕಬ್ಬಿಣ ಕ್ಯಾನ್, ಜಂಗ್ ಬಿಡ್ತಾವು, ಇದೆಲ್ಲ ಆಕತತೆ ತೊಂದರೆ ಆಕತತೆ. 1 ವರ್ಷ ನಾವು ಕಂಪ್ಲೀಟ್ ಎಲ್ಲರಿಗೂ ಸ್ಟೀಲಿನ ಕ್ಯಾನ್ ನಮ್ಮ ಸಂಸ್ಥೆ ವತಿಯಿಂದ ಸ್ಟೀಲಿನ ಕ್ಯಾನ್ ಕೊಟ್ಟಿವಿ. 1 ವರ್ಷ ನಾವು ಎಲ್ಲರಿಗೂ ಚಾಪ್ ಕಟ್ರ್ ಕಣಕಿ ಕೊಡು ಮಷಿನ್ಗಳನ್ನ ಕೊಟ್ಟು 1 ವರ್ಷ ಹಿಂಡಾಗಿ ಹಾಲು ಹಿಂಡಕ್ಕೆ ಭಾಳ ಹಸು ಹಾಲು ಹಿಂಡೋದ್ರಿಂದ ಕೈ ನೋಯ್ತಾವ್ರಿ ಅಂತಿದ್ರು. ಅಂಥವ್ರಿಗೆ ನಾವು ಹಾಲು ಹಿಂಡೋ ಮಷಿನ್ಗಳನ್ನು ನಮ್ಮ ಸಂಸ್ಥೆಯಿಂದ ಕೊಟ್ಟಿವಿ. ಅದು ಅಲ್ಲದೆ ನಾವು ಪ್ರತಿ ವರ್ಷ ಎಮ್ಮೆ ಹಾಲು ಹಾಕೋರಿಗೆ 1st, 2nd, 3rd ಬಹುಮಾನ ಕೊಡ್ತೀವಿ. ಆ ನಂತರ ಹಸುವಿನ ಹಾಲು ಹಾಕೋರ್ಗು
1, 2, 3 ಬಹುಮಾನಗಳನ್ನು ಕೊಡ್ತೀವಿ. ಅವರು ಒಬ್ಬೊಬ್ಬರು ಹಾಲು ಅತಿ ಹೆಚ್ಚು ಹಾಲು ಹಾಕಿದವರಪ್ಪ ಅಂದ್ರೆ ಸೊ ಅದನ್ನು ಒಂದು 10 ಲಕ್ಷ ರೂಪಾಯಿದ ಹಾಲನ್ನು ಅವರ ನಮ್ಮ ಸಂಸ್ಥೆಗೆ ಹಾಕ್ಯಾರು. ಅದರಿಂದ ಅವ್ರಿಗೆ ಬೋನಸ್ನು ಅಷ್ಟು ಒಂದು ವಾರದ ಬಿಲ್ಲನ್ನ ನಾವು ಬೋನಸ್ ಕೊಟ್ಟಿವಿ. ಬೋನಸ್ ಮುಖಾಂತರ ನಮ್ಗೆ ಲಾಭ ಆದಂಥ ಲಾಭವನ್ನ ನಾವನ್ನೆಲ್ಲ ನಮ್ಮ ಗ್ರಾಹಕರಿಗೆ ಇಲ್ಲಿವರೆಗೂ ನಾವು 1 ವರ್ಷ ತಪ್ಪಲಾದನ ನಮ್ಮ ಜಾತ್ರೆ ಇರ್ತದೆ ವರ್ಷಕ್ಕೊಮ್ಮೆ. ಆ ಜಾತ್ರೆ ಟೈಮ್ಗೆ ಫೆಬ್ರವರಿ ಒಳಗೆ ಜಾತ್ರೆ ಇರ್ತದೆ. ಅದ್ರ ಸಲುವಾಗಿ ಆಗ ನಮ್ಮ ರೈತರಿಗೆ ಅನುಕೂಲ ಆಗಲಿ ಜಾತ್ರೆಗೆ ತಿಳ್ಕೊಂಡು ನಾವು ಎಲ್ಲರಿಗೂ ಬೋನಸ್ 1 ವಾರದ ಬೋನಸ್ ಆಗ್ಬೋದು ನಮಗೆಲ್ಲ ಜನರಿಗೆ. ಅಂದ್ರೆ 1 ವಾರಕ್ಕೆ ಒಬ್ಬ 10,000 ರೂಪಾಯಿ ಬಿಲ್ ಹಾಕಿತ್ತಂದ್ರೆ ಅವಾಗ ಒಂದು ಬೋನಸ್ ಅಂತೇಳಿ 10,000 ರೂಪಾಯಿನ ನಾವು ಎಲ್ಲರಿಗೂ ಕೊಡ್ತೀವಿ. ಅವ್ರ ಹಾಲಿನ ಬಿಲ್ಲಿಗೆ ಅನುಸಾರವಾಗಿ ಅವ್ರ ಏನು ಲೆಕ್ಕಕ್ಕೆ ಅನುಸಾರವಾಗಿ ಅದನ್ನು ನಾವು ಪ್ರತಿ ವರ್ಷನ ಕೊಡ್ತಾ ಬಂದಿದ್ದೀವಿ. ಅದು ಅಲ್ಲದೆ ಸಾಕಷ್ಟು ಸರಿ ಅವ್ರನ್ನ ನಾವು ಆನಂದ ಡೇರಿಗೆ ಇರ್ಬೋದು, ಬೆಳಗಾವಿ ಡೇರಿ ಇರ್ಬೋದು, ತರಬೇತಿ ಕೊಡಿಸ್ಲಿಕ್ಕೆ ಆಯ್ತು. ಅದು ಅಲ್ಲದೆ ನಮ್ಮ ಕಾರ್ಯದರ್ಶಿ ಈಗ ಗುಜರಾತ್ದೊಳಗೆ ಟ್ರೈನಿಂಗ್ ತೊಗೊಂಡು ಬಂದು ಅವ್ರನ್ನ ನಾವು ತಯಾರು ಮಾಡಿ ಇಲ್ಲಿ ನಮ್ಮ ರೈತರಿಗೆಲ್ಲ ತರಬೇತಿ ಕೊಡಕ್ಕೂ ಸಲಹೆ ಸೂಚನೆಗಳನ್ನು ಕೊಡ್ಲಿಕ್ಕೂ ನಮ್ಮ ಕಾರ್ಯದರ್ಶಿನೂ ತಯಾರಾಗ್ಯಾರ. ಅದು ಅಲ್ಲದೆ ಇವತ್ತು ನಾವು ಜನರಲ್ ಬೋರ್ಡ್ ಇದ ಹಾಲಿನೊಳಗೆ ಮಾಡ್ತಿದ್ದೀವಿ. ರೈತರಿಗೆ ಕುಂಡ್ರಾಕ ಪ್ರಶ್ನೆ ಕೇಳಕ್ಕೆ ತೊಂದರೆ ಆಗ್ತಾ ಇತ್ತು. ಅದಕ್ಕಾಗಿ ಮೇಲೆ ಒಂದು ತರಬೇತಿ ಸಲುವಾಗಿನ ನಾವೊಂದು ಟ್ರೈನಿಂಗ್ ಸೆಂಟರ್ ಮಾಡಬೇಕು, ರೈತರಿಗೆ ಒಂದು ಟ್ರೈನಿಂಗ್ ಕೊಡಬೇಕು, ಸಣ್ಣ ರೈತರಿಗೆ ಟ್ರೈನಿಂಗ್ ಕೊಡಬೇಕು. ಮತ್ತು ಅದು ಅಲ್ಲದೆ ಈ ಬಾಜು ಇದ್ದಂಥ ಸರ್ಕಾರಿ ಸಂಸ್ಥೆಗಳಿಗೂ ಅವ್ರಿಗೂ ಟ್ರೈನಿಂಗ್ ಕೊಡಬೇಕು. ಮತ್ತು AI ಟ್ರೈನಿಂಗ ಎಲ್ಲ ಬೇರೆ ಬೇರೆ ತರಬೇತಿಗಳನ್ನು ಕೊಡೋ ಸಲುವಾಗಿ ನಾವು ಇವತ್ತು ಅದನ್ನೊಂದು ದೊಡ್ಡ ಹಾಲ್ ಕಟ್ಟಿದ್ದೀವಿ. ಅದು ಅಲ್ಲದೆ ಅದಕ್ಕೂ ನಾವು ಇವತ್ತು ಸರ್ಕಾರದಿಂದ ಆಗಲಿ ನಾವು ಯಾವುದೇ ವತಿಯಿಂದ ಎಲ್ಲಿದ್ದೀನೋ ಸಹಾಯ ಸವಲತ್ತು ತಗೊಳ್ಳಾರ್ದನ ಎಲ್ಲ ಕಟ್ಟಡಗಳನ್ನು ಸ್ವಂತ ಬಂಡವಾಳದೊಳಗೆ ಮಾಡ್ಕೊಂಡಿದ್ದೀವಿ. ತುಂಬಾ ಸಂತೋಷ ಸರ್. ತಮ್ಮ ಒಂದು ಹಾಲು ಉತ್ಪಾದಕರ ಸಹಕಾರಿ ಸಂಘದಲ್ಲಿ ಇಲ್ಲಿ ಒಂದು ಆಕಳ ಹಾಲು ಹೆಚ್ಚು ಒಂದು ಪ್ರೊಡ್ಯೂಸ್ ಆಗಿ ಬರ್ತದೋ ಇಲ್ಲ ಎಮ್ಮೆಗಳ ಹಾಲು ಸರ್? ಆಕಳ ಹಾಲನ್ನ ಹೆಚ್ಚಿಗೆ ಬರ್ತದೆ ಸರ್. ಅದಕ್ಕೆ ರೇಟ್ ಎಲ್ಲ ಯಾವ ತರ ಕೊಡ್ತಾ ಇದ್ದೀರಿ ಸರ್? ಅದಕ್ಕೆ ರೇಟ್ ಆಕಳ ಹಾಲಿಗೆ ಒಂದು ಸ್ವಲ್ಪ ಕಡಿಮೆ ಇರ್ತದೆ ಸರ್. ಎಮ್ಮೆ ಹಾಲಿಗೆ ಅವ್ರ ಫ್ಯಾಟಿನ ಮೇಲೆ ರೇಟ್ ಕೊಡ್ತೀವಿ ಸರ್. ಈಗ ಅವ್ರು ನಮ್ಮ ಒಕ್ಕೂಟದವ್ರು ಏನು ಅನೌನ್ಸ್ ಮಾಡ್ತಾರೋ ಚಾರ್ಟ್ ಕೊಡ್ತಾರೆ, ಅದನ್ನ ನಾವು ಅವ್ರಿಗೆ ಕೊಡ್ತೀವಿ. ಮತ್ತು ಇಲ್ಲಿ ಮಧ್ಯವರ್ತಿಗಳ ಅವಳಿ ಇರಬಾರ್ದು ಅಂತ ತಿಳ್ಕೊಂಡು ನಾವು ನೇರವಾಗಿ ಅವ್ರದ್ದು ಏನು ಹಾಲು ನಾವು ಗ್ರಾಹಕರಿಗೆ ನಾವು ಈಗ ಅವ್ರ ರೇಟಿನ ಪ್ರಕಾರನ ಚಾರ್ಜ್ ಮಾಡಿ ತಗೊಳ್ತೀವಿ ಸರ್. ನಮಗೆ ಅವರು 1 ಲೀಟ್ರ್ಕ್ಕಿಂತ ಇಷ್ಟ ಅಂತೇಳಿ ನಮಗೆ ಲಾಭಾಂಶಗಳನ್ನು ಕೊಡ್ತಾರೆ. ಅದರೊಳಗೆ ನಾವು ಉಳಿತಾಯ ಮಾಡಿ ಮತ್ತು ನಮ್ಮದು ಉತ್ತಮ ಗುಣಮಟ್ಟದ ಹಾಲು ಕೊಟ್ಟರೆ ನಾವು ಅವರು ಏನೋ ಒಂದು ನಿಗದಿ ಮಾಡಿರ್ತಾರೆ, ಒಂದು SNF ಆಗಲಿ ಫ್ಯಾಟ್ ಆಗಲಿ, ಅದಕ್ಕಿಂತ 1 ಪಾಯಿಂಟ್ 2 ಪಾಯಿಂಟ್ ಹೆಚ್ಚಾದ್ರೆ ಅದಕ್ಕೆ ನಮ್ಗೆ ಅವರು ಹೆಚ್ಚು ಬೋನಸ್ ಕೊಡ್ತಾರೆ. ಅದನ್ನು ನಾವು ನಮ್ಮ ಸಂಘಕ್ಕೆ ಲಾಭ ಮಾಡ್ಕೋತೀವಿ. ಅದು ಇಲ್ಲಿಯವರೆಗೆ ನಮ್ಮ ಸಂಸ್ಥೆದೊಳಗೆ ಯಾವುದೇ ಕಲಬೆರಕೆ ಆಗಲಿ ನೀರು ಹೊಳೆ ಮಾಡೋದಾಗಲಿ ಯಾರೂ ರೈತರು ಮಾಡಿ ಹಾಲು ಕೊಟ್ಟಿಲ್ಲ. ನಮ್ಮ ಸಂಸ್ಥೆಯಿಂದನೂ ನಾವು ಮಾಡಿ ಹಾಲು ಕೊಟ್ಟಿಲ್ಲ. ಯಾಕಪ್ಪ ಅಂದ್ರೆ ನಮ್ಮ ಆನಂದ ಮಾದರಿ ಅಥವಾ ನಮ್ಮ ಕುರಿಯಣ್ಣವರ ಒಂದು ಮಾರ್ಗದರ್ಶನದಲ್ಲಿ ನಡೆಯುವಂಥ ಈ ಸಂಸ್ಥೆ ಇಲ್ಲಿ ಅಂದರೆ ಆ ಹಾಲು ಇದ್ದದ್ದನ್ನ ಯಾರಾದರೂ ಚಹಾದ ಅಂಗಡಿ ಇವರಿಗೆ ಇದು ಕಮರ್ಷಿಯಲ್ ಸಲುವಾಗಿ ಯೂಸ್ ಆಗುವಂಥದ್ದಲ್ಲ. ಚಿಕ್ಕ ಮಕ್ಕಳಿಗೂ ನಮ್ಮ ನಂದಿನಿ ಬ್ರ್ಯಾಂಡ್ ಒಂದು ಫೇಮಸ್ ಆಗಿರುವಂಥದ್ದು. ಅದು ಚಿಕ್ಕ ಮಕ್ಕಳಿಗೂ ಹಾಲು ಮನೆಯೊಳಗೆ ಕುಡ್ಲಿಕ್ಕೆ ಕೊಡ್ತಾರೆ. ಅದ್ರಾಗ ಏನಾದ್ರು ಕಲಬೆರಕೆ ಶುದ್ಧ ಹಾಲು ನಾವು ಸಗಣಿ ಕುಡಿಸೋದು, ಯಾರೇ ಹೆಂಡಿ ಬೀಳ್ತಾವೆ ಸುಮಾರು ಕೈ ಇಂಥದನ್ನು ಸಹಿತ ನಾವೆಲ್ಲ ಸ್ವಚ್ಛತೆಯನ್ನು ಮಾಡಿ ನಮ್ಮಲ್ಲೇ ಸರ್ಪ್ರೈಸ್ ಆಗಿ ನಮ್ಮ ಒಕ್ಕೂಟದವ್ರು ಸರ್ಪ್ರೈಸ್ ಚೆಕ್ ಮಾಡಕ್ಕೆ ಬರ್ತಾರೆ. ಅವ್ರು ಬಂದಾಗ ಅವ್ರ ಕಡೆಯಿಂದನೂ ನಾವು ಮಾಡಿಸ್ತೀವಿ. ನಮ್ಮ ಸಿಬ್ಬಂದಿ ವರ್ಗನೂ ಅಷ್ಟು ಪ್ರಾಮಾಣಿಕವಾಗಿ ಶುದ್ಧ ಹಾಲು ಉತ್ಪಾದನೆಯೊಳಗೆ ಇಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯೊಳಗೆ ಸಾಧಾರಣ ಒಂದು ಸಂಪೂರ್ಣವಾಗಿ ಪಾರದರ್ಶಕತೆಯನ್ನು ಕಾಯ್ಕೊಂಡು ಬಂದಿದ್ದೀವಿ. ಮತ್ತು ಬೆಳಗಾವಿ ಜಿಲ್ಲೆದಾಗ ಈಗ ಒಂದು 50-60 ನಮ್ಮ ಶೀತಲೀಕರಣ ಕೇಂದ್ರ ಇರ್ಬೋದು. ಎಲ್ಲ ಶೀತಲೀಕರಣಕ್ಕಿಂತಲೂ ಹಂದಿಗೊಂದು ಶೀತಲೀಕರಣ ಕೇಂದ್ರ ಚಲೋ ಐತಿ ಅದು ಕ್ವಾಲಿಟಿ ಒಳಗೆ ಅವರೆಲ್ಲರಿಗೂ ಹೇಳ್ಕೊತ ಹೋಗ್ತಾರೆ ಅಧಿಕಾರಿಗಳು. ಅದು ಅಲ್ಲದೆ ಈಗ ಅಧಿಕಾರಿಗಳು ಕೆಲವೊಂದು ಸಭೆ ಒಳಗೆ ಹೇಳ್ತಾರೆ, ನಾವು ಕೇಳಿದ್ದಷ್ಟೇ. ಅಂದ್ರೆ ಹಂದಿಗೊಂದೊಳಗೆ ಡೈರಿಗೆ ಪಗಾರ ನಮ್ಮಷ್ಟು ಪಗಾರ ತಗೋತಾರೆ ಡೈರಿ ಸೆಕ್ರೆಟರಿ ಅಂತೇಳಿ ಅವ್ರು ಹೆಮ್ಮೆಯಿಂದ ಹೇಳ್ಕೊತ ಹೋಗ್ತಾರೆ ಅಂತೇಳಿ ನಾವು ಕೇಳಿದ್ವಿ ಸರ್. ಇಷ್ಟ ತುಂಬಾ ಸಂತೋಷ ಸರ್. ಅದ್ರ ಜೊತೆಗೆ ಸರ್ಕಾರ ಪ್ರೋತ್ಸಾಹನ ಕೂಡ ಕೊಡ್ತಾ ಇದೆ. ಹೈನುಗಾರಿಕೆ ಅಂತಂದ್ರೆ ಅಷ್ಟೊಂದು ಈಸಿ ಕೆಲಸನೂ ಅಲ್ಲ, ಸಾಕಷ್ಟು ಒಂದು ಕಷ್ಟದಾಯಕ ಆಗಿರ್ತದೆ.
ಸರ್ಕಾರಕ್ಕೆ ಈ ಮೂಲಕ ತಾವೇನಾದ್ರೂ ಮನವಿ ಮಾಡ್ಕೊಂತೀರಾ ಸರ್? ಇನ್ನೂ ಹೆಚ್ಚಿನ ಒಂದು ಸೌಲಭ್ಯಗಳನ್ನ ಏನಾದ್ರೂ ನೀಡಬೇಕು, ಪ್ರೋತ್ಸಾಹನ ಕೂಡ ಹೆಚ್ಚಿನದಾಗಿ ನೀಡಬೇಕು ಅಂತ. ಯಾಕಂತಂದ್ರೆ ಜನಸಾಮಾನ್ಯ ಹೊರಗಡೆ ಖರೀದಿ ಮಾಡೋದಾದ್ರೆ ಕಡಿಮೆ ಅಂತಂದ್ರು 45 ರೂಪೀಸ್ನಿಂದ ಹಿಡಿದು 50 ರೂಪಾಯಿವರೆಗೂ ಒಂದು ಲೀಟರ್ ಹಾಲಿನಿದೆ. ಬಟ್ ಇಲ್ಲಿ ಎಲ್ಲೋ ಒಂದ್ ಕಡೆ ಅಂದ್ರೆ ಸಾಮಾನ್ಯವಾದ ರೇಟ್, ಸರ್ಕಾರ ಅದಕ್ಕೆ ಅಲ್ಪ ಸ್ವಲ್ಪ ಪ್ರೋತ್ಸಾಹನ ಕೂಡ ಕೊಡ್ತಾ ಇದೆ. ಅದು ಏನಾದ್ರೂ ಹೆಚ್ಚಾಗಬೇಕು, ಇನ್ನೂ ಏನಾದ್ರೂ ಹೆಚ್ಚಿನ ಒಂದು ಸೌಲಭ್ಯಗಳು ಸಿಗಬೇಕು, ಈ ಮೂಲಕ ತಾವು ಸರ್ಕಾರಕ್ಕೆ ಮನವಿ ಕೂಡ ಮಾಡ್ಕೋಬಹುದು ಸರ್. ನಾವು ಸರ್ಕಾರಕ್ಕೆ ಮಾಡಬೇಕಿದ್ದಲು ಅವರಿಗೆ ಅಭಿನಂದನೆ ಅಥವಾ ಕೃತಜ್ಞತೆನ ನಾವು ಹೇಳಬೇಕಾಗತ್ತೆ ಸರ್. ಸರ್ಕಾರಕ್ಕೆ ನಾವು ಬೌಂಡ್ರಿ ಒಳಗಿರೋದ್ರಿಂದ, ಮಹಾರಾಷ್ಟ್ರ ಕರ್ನಾಟಕ ಗಡಿ ಜಿಲ್ಲೆ ನಮ್ಮ ಬೆಳಗಾವಿ ಜಿಲ್ಲೆ ಇರೋದ್ರಿಂದ ನಮ್ಮಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಮಹಾರಾಷ್ಟ್ರದವ್ರು ಕಾಂಪಿಟೇಷನ್ ರೇಟ್ ಮಾಡಿ ನಮ್ಮ ಹಾಲೆಲ್ಲ ಅವ್ರು ಹೋಯ್ತಿದ್ರು. ಅದಕ್ಕೂ ಜನರಿಗೆ ತಿಳುವಳಿಕೆ ಬಂದು ನಮಗೆ KMF ಇದ್ರೊಳಗೆ ಹಾಲು ಹಾಕ್ತಾ ಇದ್ರು ಜನ. ಆದ್ರೂ ಅವ್ರಿಗೆ ಅನಿಸ್ತಾ ಇತ್ತು ಮಹಾರಾಷ್ಟ್ರದಲ್ಲಿ 5 ರೂಪಾಯಿ 6 ರೂಪಾಯಿ ರೇಟ್ ಜಾಸ್ತಿ ಅದ ನಮಗಿಂತಲೂ ಲೀಟ್ರಿಗೆ ಹಂಗೆ ಹಿಂಗೆ ಅಂತೇಳಿ ನಮ್ಗೆ ನಾವು ನಮ್ಮದು ಹಾಲು ತಗೊಳ್ಳೋದು, ಮಾರಾಟ ಮಾಡೋದು, ನಾವು ಪ್ಯಾಕಿಂಗ್ ಮಾಡೋದು, ಒಕ್ಕೂಟದವರು ಮಹಾಮಂಡಲದವರು ನಾವು ಒಂದು ಇಲ್ಲಿದ ಹಾಲು ಒಯ್ಯಾಕೆ ಪ್ಯಾಕಿಂಗ್ ಮಾಡಕ್ಕೆ ಇದನ್ನೆಲ್ಲ ಖರ್ಚು ವೆಚ್ಚಗಳನ್ನು ನೋಡ್ಕೊಂಡನ್ನ ನಾವು ರೇಟ್ ನಿಗದಿ ಮಾಡ್ಬೇಕಾಗತ್ತೆ. ಅದನ್ನು ಮಾಡ್ಕೊಂಡು ಸರ್ಕಾರದವ್ರು ಮಾಡ್ತಿದ್ರು. ಮಾಡಿದ್ರು ನಮಗೆ ಹಾನಿ ಒಳಗೆ ಬರ್ತಾ ಇತ್ತು ಮೊದಲೆಲ್ಲ ಒಕ್ಕೂಟ ಆಗಲಿ ಮಹಾಮಂಡಲ. ಅದನ್ನು ನೋಡಿದ್ರೆ ನಮಗೆ ಏನಾದರೂ ಒಂದು ಸಹಾಯ ಸವಲತ್ತು ಕೊಡ್ಬೇಕಂತೇಳಿ ವಿಚಾರ ಇತ್ತು. ಆ ಒಂದು ದೃಷ್ಟಿಯೊಳಗೆ ನಾವು ಮನವಿಗಳನ್ನು ಭಾಳ ಕಡೆ ಮಾಡ್ತಿದ್ದೆವು. ಅದನ್ನೇ ಇಟ್ಕೊಂಡು ಗಣನೆ ಒಳಗೆ ತೊಗೊಂಡು ಸರ್ಕಾರದವರು ಯಡಿಯೂರಪ್ಪ ಸರ್ಕಾರ ಮತ್ತು ಬಂದ ಮೇಲೆ ಆಗ ಅವರು 1 ಲೀಟ್ರಿಗೆ 2 ರೂಪಾಯಿ ಸಹಾಯಧನವನ್ನು ಪ್ರಥಮವಾಗಿ ನಮ್ಮ ರೈತರಿಗೆ ನೇರವಾಗಿ ಮುಟ್ಟುವ ಮಾಡಿದರು. ಅಲ್ಲಿಂದನೇ ನಮ್ಮ ಡೈರಿಗಳು ಅಥವಾ ನಮ್ಮ ರೈತರಿಗೂ ಒಂದು ಪ್ರೋತ್ಸಾಹಧನ ನೇರವಾಗಿ ಮುಟ್ತೇವೆ. ಅದನ್ನು ಒಂದು ಉಪಯೋಗ ತಗೊಂಡು ಇವತ್ತು ಈಗಿನ ಸರ್ಕಾರದವರು 5 ರೂಪಾಯಿ, ನಡುವಿನ ಸರ್ಕಾರದವರು 4 ಮಾಡಿದರು, ಮತ್ತು ಸರ್ಕಾರದವರು 5 ರೂಪಾಯಿ ಮಾಡಿದರು. ಎಲ್ಲರೂ ಸರ್ಕಾರ ಅರ್ಧ ಬರಲಿ, ಅವ್ರು ನಮಗೀಗ ಸಹಾಯಧನ ಅಂತೇಳಿ 1 ಲೀಟ್ರಿಗೆ ನಾವು ದೇಶದೊಳಗೆ ಕರ್ನಾಟಕ ರಾಜ್ಯದೊಳಗೆ ಈಗ ಹಾಲಿನ ಒಂದು ದ್ವಿಗುಣ ಆಗಬೇಕಾದ್ರೆ ನಮ್ಮ ಮೊದಲ ಮಹಾರಾಷ್ಟ್ರ ಇತ್ತು ಮತ್ತು ಗುಜರಾತ್ನ ಫಸ್ಟ್ ಇತ್ತು ಹಾಲಿನ ಉತ್ಪಾದನೆ ಒಳಗೆ ನಮ್ಮ ದೇಶದಾಗ. ಅದರ ನಂತರ ನಮ್ಮ ಕರ್ನಾಟಕ 5-6ನೇ ನಂಬರ್ದೊಳಗಿತ್ತು. ಈ ಎಲ್ಲ ಸಹಾಯಧನ ಮತ್ತು ರೈತರ ಶ್ರಮ ಇದು ಉಪಕಸಬ ಆಗಿರೋದ್ರಿಂದ ಅಭಿವೃದ್ಧಿ ಹೊಂದಿ ನಮ್ಮ ಕರ್ನಾಟಕದೊಳಗೆ ಇವತ್ತು ನಮ್ಮ ರಾಜ್ಯದ ಈಗ 2ನೇ ಸ್ಥಾನದೊಳಗೆ, ದೇಶದೊಳಗೆ 2ನೇ ಸ್ಥಾನದೊಳಗೆ ಐತಿ. ಇನ್ನು ಮುಂದಿನ ನಿರ್ಮಾಣದೊಳಗೆ ನಾವು 1ನೇ ಸ್ಥಾನಕ್ಕೆ ಗುಜರಾತ್ ಜೋಡಿ ಕಾಂಪಿಟೇಷನ್ ಮಾಡುವಂಗೆ ಆಗ್ಬೋದು ಅಂತೇಳಿ ನಮ್ಮ ಒಂದು ಅನಿಸಿಕೆ ಅದ ಸರ್. ತುಂಬಾ ಸಂತೋಷ ಸರ್. ಮ್ಯಾನೇಜರ್ ಸರ್, ಹೋದ ಒಂದು 2 ವರ್ಷದಿಂದ ಕೊರೋನಾ ಅಂತ ಮಹಾಮಾರಿ ರೋಗ ಬಂದು ಸಾಕಷ್ಟು ಸಮಸ್ಯೆ ಆಯಿತು. ಆ ಒಂದು ವೇಳೆಯಲ್ಲಿ ತಮ್ಮ ಒಂದು ಗ್ರಾಹಕ ಬಂಧುಗಳಿಗೆ ಸಂಸ್ಥೆಯಿಂದ ಏನಾದರೂ ಒಂದು ಸಹಾಯ ಸಹಕಾರ ಮಾಡಲಾಯ್ತಾ ಹೇಗೆ? ಸಹಾಯ ಸಹಕಾರ ಅಂದ್ರೆ ಸರ್, ನಾವು ಏನು ಹಾಲು ಅವರು ತಗೊಂಡಿವ್ರಿ, ಅದನ್ನ ಕಳಿಸಿ ಅವ್ರಿಗೆ ಸರಿಯಾಗಿ ಅವ್ರ ಟೈಮ್ ಬಿಲ್ ಅಟ್ಟು ಕೊಟ್ಟಿವ್ರಿ. ಅದ್ರ ಜೊತೆಗೆ ಒಂದು ಆಶಾ ಕಾರ್ಯಕರ್ತರಿಗೂ ಕೂಡ ಏನಾದ್ರು ಒಂದು ಸಹಾಯಧನವನ್ನ ಕೊಟ್ಟಿರ್ತೀವಿ. ಸರ್ಕಾರಕ್ಕೆ 50,000 ರೂಪಾಯಿ ಕೊಟ್ಟಿವ್ರಿ. ದೇಣಿಗೆ ಕೊರೋನಾಕ್ಕೆ ದೇಣಿಗೆ ಕೊಟ್ಟರು ಸಂಸ್ಥೆಯಿಂದ ದೇಣಿಗೆಯನ್ನ 50,000 ದೇಣಿಗೆಯನ್ನ ಕೊಟ್ಟಿದ್ದೀರಿ ಸರ್. ಬರಗಾಲ ಹಾಗೂ ನೆರೆ ಹಾವಳಿ ಸಂದರ್ಭದಲ್ಲಿ ಸಹಿತ ಗೋಶಾಲೆಗಳನ್ನ ಸರ್ಕಾರ ನಿರ್ಮಿಸಿದಾಗ ಅವ್ರಿಗೆ ನಾವು ಇಲ್ಲಿಂದ ಮೇವು ಓದ್ಕೊಡೋದಾಗಲಿ ಹಾಗೂ ನಮ್ಮ ಸಂಸ್ಥೆಯ ವತಿಯಿಂದ ಅವತ್ತು ಒಂದು 100 ಕ್ವಿಂಟಾಲ್ ಪಶು ಆಹಾರವನ್ನು ಸಹಿತ ನಾವು ಸರ್ಕಾರದ ಗೋಶಾಲೆಗಳಿಗೆ ಉಚಿತವಾಗಿ ನೀಡಿ ಗೋಗಳಿಗೆ ಒಂದು ಮೇವಿನ ಸೌಲಭ್ಯವನ್ನು ಒದಗಿಸಿಕೊಟ್ಟಿವೆ. ಇಷ್ಟು ನಮ್ಮ ಸಹಕಾರಿ ಸಂಸ್ಥೆಯಿಂದ ಒಂದು ಕೆಲಸಗಳನ್ನು ನಾವು ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ ಸರ್. ತುಂಬಾ ಸಂತೋಷ ಸರ್. ಸಂಸ್ಥಾಪಕ ಅಧ್ಯಕ್ಷರೇ, ಸಂಸ್ಥೆಯನ್ನ ಸಾಕಷ್ಟು ಶ್ರಮದಿಂದ ಕಟ್ಟಿ ಬೆಳೆಸಿದಿರಿ. ಕೊನೆಯದಾಗಿ ತಮ್ಮ ಒಂದು ಗ್ರಾಹಕ ಬಂಧುಗಳಿಗೆ, ತಮ್ಮ ಒಂದು ಹಿತೈಷಿಗಳಿಗೆ, ತಮ್ಮ ಒಂದು ಹಂದಿಗುಂದ ಗ್ರಾಮದ ಜನತೆಗೆ ಏನೊಂದು ಸಂದೇಶವನ್ನು ಹೇಳಲಿಕ್ಕೆ ಬಯಸ್ತೀರಿ? ಈಗಾಗಲೇ ಸರ್, ನಮ್ಮ ಹಾಲು ಉತ್ಪಾದಕ ಸಹಕಾರಿ ಸಂಘಕ್ಕೆ ನಮ್ಮ ಹಂದಿಗುಂದ ಗ್ರಾಮ ಜನತೆ ಇಲ್ಲಿಯವರೆಗೆ ಬಹಳ ಸಹಕಾರ ನೀಡಿ ಹಾಲು ಉತ್ಪಾದನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಗಾವಿ ಜಿಲ್ಲೆಗೆ ಮಾದರಿ ಸಂಸ್ಥೆ ಆಗಲಿಕ್ಕೆ ಕಾರಣ ಅಂದ್ರೆ ನಮ್ಮ ಹಾಲು ಉತ್ಪಾದಕರ ಹಂದಿಗುಂದ ಗ್ರಾಮದ ಜನರ ಶ್ರಮ ಭಾಳ ಮಹತ್ವದ. ಅದು ಅಲ್ಲದ ನಮ್ಮ ಸಿಬ್ಬಂದಿ ವರ್ಗನೂ ಅತ್ಯುತ್ತಮ ಕಾರ್ಯನಿರ್ವಹಣೆಯನ್ನು ಮಾಡಿದ್ದಾರೆ. ಅದು ಅಲ್ಲದೆ ನಮ್ಮ ಆಡಳಿತ ವರ್ಗನ
ಪ್ರಾಮಾಣಿಕವಾಗಿ ಆಡಳಿತವನ್ನು ನಡೆಸಿಕೊಂಡು ಇಲ್ಲಿ ತನಕ ಬಂದಾರ. ಇಲ್ಲಿವರೆಗೆ ನಾವು ಇನ್ನೊಂದು ಎಲ್ಲ ನಮ್ಮ ಹಾಲು ಉತ್ಪಾದಕರಿಗೆ ಹಾಗೂ ನಮ್ಮ ಗ್ರಾಹಕರಿಗೆ, ನಮ್ಮ ಜನತೆಗೆ ನಾವು ವಿನಂತಿ ಮಾಡ್ಕೊಳ್ಳೋಪ್ಪ ಏನಂದ್ರೆ, ಇಲ್ಲಿವರೆಗೆ ಯಾವ ಮಾದರಿ ಒಳಗೆ ಸಹಕಾರವನ್ನು ನೀಡಿದ್ದೀರಿ, ಇನ್ನೂ ಹೆಚ್ಚಿನ ಸಂಖ್ಯೆಯೊಳಗೆ ಸಹಕಾರವನ್ನು ನೀಡಿರಿ. ಇದು ಅಲ್ಲ, ನಿಮಗೆ ಏನಾದರೂ ತೊಂದರೆಗಳಿದ್ದರೆ ಅದನ್ನು ಸಂಘದ ಆಡಳಿತ ಮಂಡಳಿ ಜೊತೆಗೆ ಚರ್ಚೆ ಮಾಡಿ ನಿರ್ಣಯಗಳನ್ನು ತೆಗೆದುಕೊಳ್ಳ್ರಿ. ನೀವು ಹೆಂಗೆ ಸಹಕಾರ ಮಾಡಿರಿ, ನಾವು ಹಂಗೆ ಇಲ್ಲಿ ತನಕ ಆಡಳಿತ ವರ್ಗವನ್ನು ಮುನ್ನಡೆಸ್ಕೊಂಡು ಬಂದಿದ್ದೀವಿ. ಆದರೆ ಇನ್ನೊಂದು ಏನಪ್ಪ ಅಂತಂದ್ರೆ, ನಮ್ಮದು ಈಗ ಇನ್ನೂ ನನ್ನ ಕೆಲವೊಂದು ಆಸೆಗಳು ಅದಾವು. ಏನು ಆಸೆಪ್ಪ ಅಂತಂದ್ರೆ, ನಮ್ಮ ಅಂದಿಗೊಂದು ಸಂಸ್ಥೆ ಇದ್ದಿದ್ದು ಹಾಲು ಉತ್ಪಾದನೆಯಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯೊಳಗೆ ಹಾಲು ಉತ್ಪಾದನೆ ಮಾಡಬೇಕು, ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡಬೇಕು. ನಾವು ದಿವಸಕ್ಕೆ 6,000 ಲೀಟ್ರ್ ಹಾಲು ಉತ್ಪಾದನೆ ಮಾಡಿ KMF ಕಳಿಸ್ಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ನಾನು ಹೊಂದೇನೆ. ಅದನ್ನು ನಿರ್ವಹಿಸಬೇಕಾದ್ರೆ ಎಲ್ಲ ನನ್ನ ಹಾಲು ಉತ್ಪಾದಕರ ಸಹಕಾರ ಅದಕ್ಕೆ ಮುಖ್ಯಬೇಕು, ಆಡಳಿತ ಮಂಡಳಿಯವ್ರದ್ದು ಬೇಕು. ಅದನ್ನು ಏನಾದರೂ ಮಾಡಿ ಪೂರೈಸಿ ನನ್ನ ಜಿಲ್ಲೆಯೊಳಗೆ, ರಾಜ್ಯದೊಳಗೆ ಮತ್ತು ನಾವು ಇಲ್ಲಿಯವರೆಗೆ ಏನು ಆಡಳಿತ ನಡೆಸ್ಕೊಂಡು ಬಂದೀವಿ, ನಾವು ಯಾವುದೇ ಸಹಕಾರಿ ಕ್ಷೇತ್ರದಲ್ಲಿ ಸಹಕಾರಿ ರಂಗವನ್ನು ಬೆಳೆಸಲಿಕ್ಕೆ ಪ್ರಾಮಾಣಿಕ ಸೇವೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಯಾವುದೇ ಈಗ ಬೇರೆ ಯಾವುದೂ ಹೆಸರು ಹೇಳಲಿಕ್ಕೆ ಬಯಸೋದಿಲ್ಲ. ನಮಗಿಂತಲೂ ಹಾಲು ಹೆಚ್ಚಿಗಿದ್ದವ್ರದ್ದು ಲಾಭವನ್ನು ನೋಡಿದರೆ, ನಮ್ಮ ಹಾಲು ಕಡಿಮೆ ಇದ್ದರೂ ಸಹಿತ ನಮ್ಮ ಲಾಭವನ್ನು ಇಡೀ ಜಿಲ್ಲೆಯೊಳಗೆ ಜನ ನೋಡ್ತಾರೆ. ನಮ್ಮಲ್ಲಿ ಯಾವುದೂ ವಿನಾಕಾರಣ ದುಂದು ವೆಚ್ಚ ಆಗಲಿ, ಯಾವುದಕ್ಕೂ ಕಳಪೆ ಹಾಲು ಉತ್ಪಾದನೆ ಆಗಲಿ, ಯಾವುದಕ್ಕೂ ನಾವು ಬೆಂಬಲ ಮಾಡೋಂಗಿಲ್ಲ. ಯಾರೂ ನಿರ್ದೇಶಕ ಮಂಡಳಿ ಮತ್ತು ಚೇರ್ಮನ್ರು ಎಲ್ಲರೂ ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡಿ ಇನ್ನೂ ಹೆಚ್ಚಿನ ದಿನಮಾನದಲ್ಲಿ ನಮ್ಮ ಹಾಲು ಹೆಚ್ಚು ಉತ್ಪಾದನೆ ಆಗಬೇಕು, ಶುದ್ಧ ಹಾಲು ಇರಬೇಕು, ಉತ್ತಮ ಒಂದು ಗುಣಮಟ್ಟದ ಹಾಲವನ್ನು KMF ಕಳಿಸ್ಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ನನ್ನ ಆಸೆ ಈಡೇರಿಸಬೇಕಾದ್ರೆ ನಿಮ್ಮೆಲ್ಲ ಸಹಕಾರ ಬೇಕು. ಅದನ್ನ ಒಂದು ನಮ್ಮ ಊರಿನ ಜನತೆಯಲ್ಲಿನ ಹಾಲು ಉತ್ಪಾದಕರಲ್ಲಿ ವಿನಂತಿ ಮಾಡ್ಕೊಳ್ಳೋದಂದ್ರೆ ಅದು ಒಂದೇ ನಂದು ಹಾಲು ಹೆಚ್ಚು ಮಾಡ್ಬೇಕು ಅನ್ನೋದಷ್ಟೇ. ತುಂಬ ಸಂತೋಷ ಸರ್. ಹಾಗೆ ಈ ಸಂಸ್ಥೆಯ ಮ್ಯಾನೇಜರ್ ಆದಂಥ ಬಸವರಾಜ್ ಸರ್, ತಾವು ಈಗ ಎಷ್ಟು ಒಂದು ಶ್ರಮವಹಿಸಿ ಕೆಲಸ ಕಾರ್ಯಗಳನ್ನು ಮಾಡ್ತೀರೋ ಅದಕ್ಕೆ ತಕ್ಕದಾಗಿ ತಮ್ಮ ಎಲ್ಲ ಒಂದು ನಿರ್ದೇಶಕ ಮಂಡಳಿ, ಸಂಸ್ಥಾಪಕ ಅಧ್ಯಕ್ಷರು, ಆಮೇಲೆ ಚೇರ್ಮನ್ರ ಸಹಕಾರ ಅಷ್ಟೇ ಅತ್ಯಗತ್ಯ. ಅವರೆಲ್ಲ ಒಂದು ಸಹಾಯ ಸಹಕಾರ ಹೇಗಿದೆ, ಜೊತೆಗೆ ಅವ್ರ ಹೆಸರನ್ನು ಕೂಡ ಓದಿ ಹೇಳಿ ಸರ್. ಶಿವಾನಂದ ಬಾಲಚಂದ್ರ ಸಾತಪ್ಪೋಳ ಅಧ್ಯಕ್ಷರು ಸರ್, ಪರಪ್ಪ ಶಿವಲಿಂಗಪ್ಪ ಭದ್ರಶೆಟ್ಟಿ ಉಪಾಧ್ಯಕ್ಷರು, ರಾಮನಗೌಡ ಬಾ ಪಾಟೀಲ ನಿರ್ದೇಶಕರು, ದರ್ಯಪ್ಪ ಮಲ್ಲಪ್ಪ ಚಿನಗುಂಡಿ ಅವರು ನಿರ್ದೇಶಕರು, ಗಿರ್ಮಲಪ್ಪ ಬ ನೇಮಗೋಡ್ ಇವರೊಬ್ರು ತಿಳ್ಕೊಂಡ್ರು ಸರ್. ಮುಂದೆ ನರಸಪ್ಪ ಚಿಂಚಲಿ, ಭೀಮ್ಸಿ ಶಂಕರಪ್ಪ ಬಿಳೂರ್ರಿ, ಚೆನ್ನಪ್ಪ ದುಂಡಪ್ಪ ಪೂಜಾರಿ, ಫಕೀರ್ ಚೊಂಚಪ್ಪ ದೊಡ್ಡಮನಿ ರೀ, ಮತ್ತು ಇಬ್ಬರು ಹೆಣ್ಮಕ್ಳು ಅದಾರ, ಶ್ರೀಮತಿ ಗಂಗವ್ವ ಗಿರ್ಮಲಪ್ಪ ಬಿಸ್ಕುಪ್ಪಿ ರೀ, ಮುತ್ತವ್ವ ಉಳಾಗ ಉಸಳಿ. ಜೊತೆಗೆ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು, ಅವರ ಹೆಸರನ್ನು ಹೇಳಿ ಸರ್. ನಿರ್ದೇಶಕರೊಳಗೈತಿ. ಹ್ಞೂ, ನಿರ್ದೇಶಕ ಅವರ ರಾಮನಗೌಡ ಅವರ ಅಧ್ಯಕ್ಷರು. ಅದ್ರ ಜೊತೆಗೆ ಸರ್, ಈಗ ಸಂಸ್ಥೆಗೆ ತಮ್ಮ ಒಂದು ಸಿಬ್ಬಂದಿ ವರ್ಗನೂ ಕೂಡ ಸಾಕಷ್ಟು ಒಂದು ಶ್ರಮ ವಹಿಸಿ ಕೆಲಸ ಕಾರ್ಯಗಳನ್ನು ಮಾಡ್ತದೆ. ನಾನು ಬಸವರಾಜ್ ಬಸಲಿಂಗಪ್ಪ ಹೊಸರು ಸರ್, ನಾನು ಕಾರ್ಯದರ್ಶಿ. ಚಂದ್ರಶೇಖರ್ ಚೆನ್ನಪ್ಪ ಗುಂಜೇಟಿ ಅಂತ ಹೇಳಿ ಅವರೊಬ್ಬರು ಕ್ಲಾರ್ಕ್ ಇದ್ದಾರೆ, ಇನ್ನೊಬ್ರು ಕಂಪ್ಯೂಟರ್ಕ ಗಿರೀಶಿ ಹರಪದತ್ತೆ ಗಿರೀಶ್ ಇದ್ದಾರೆ. ಮುಂದೆ BMC ನೋಡ್ಕೊಳಕ ಸಿದ್ದು ಪಾಟೀಲ್ ಅಂತ ಹೇಳಿ, ಮುಂದೆ ಗಣೇಶ್ ಕರಿಗಾರ್ ಅಂತ ಅವ್ರಿಗೆ ಬರ್ತಾರೆ. ಮುಂದೆ ಸಹಾಯಕಿ ಅಂತ ಹೆಣ್ಮಗ ಗೌರವ ಗದ್ರಿ ಅಂತ ನಮ್ಮ ಸಿಬ್ಬಂದಿ 6 ಮಂದಿ ಸರ್. ತುಂಬಾ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ಸಂಸ್ಥೆಯ ಎಲ್ಲ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ ಸರ್. ಇಷ್ಟೊತ್ತು ತಾವು ನೋಡಿದಿಲ್ಲ ವೀಕ್ಷಕರೇ, ಹಂದಿಗುಂದ್ ಗ್ರಾಮದ ಹಾಲು ಉತ್ಪಾದಕರ ಸಹಕಾರಿ ಸಂಘ, ಇದರ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಚೇರ್ಮನ್ನರು ಹಾಗೂ ಎಲ್ಲ ನಿರ್ದೇಶಕರುಗಳು ಇವರ ಮಾತುಗಳನ್ನ, ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.